ಸ್ವಾಮಿ ಶರಣಂ ಸ್ವಾಮಿಯೇ ಶರಣಯ್ಯಪ್ಪ. ನಾನು ನಿಮ್ಮ ಯಶವಂತ್. ಇವತ್ತು ನಾವು ಶಬರಿಮಲೆ ಬಗ್ಗೆ ಮತ್ತು ಅಯ್ಯಪ್ಪನ ಬಗ್ಗೆ ಮಾತಾಡೋಣ. ಈ ವಿಡಿಯೋ ಏನಕ್ಕಂದರೆ ಅಯ್ಯಪ್ಪನ ಬಗ್ಗೆ ಅವರ ಮತ್ತು ಶಬರಿಮಲೆ ಬಗ್ಗೆ ಅದರ ಹಿನ್ನೆಲೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಜೊತೆಗೆ ಜಾಕು ಸ್ವಾಮಿಗಳು. ಇವತ್ತು ಅವ್ರ ಮಾತಾಡೋಣ ಮತ್ತು ಶಬರಿಮಲೆ ಬಗ್ಗೆ ಅಯ್ಯಪ್ಪನ ಬಗ್ಗೆ ತಿಳ್ಕೊಳ್ಳೋಣ. ಸ್ವಾಮಿ, ಇವಾಗ ನಿಮ್ಮ ಅಯ್ಯಪ್ಪನ ಮಾಲೆ ಯಾವಾಗ ಹಾಕಿದ್ರಿ? ನಿಮ್ಮ ಶಬರಿಮಲೆ ಯಾತ್ರೆ ಯಾವಾಗ ಶುರುವಾಯಿತು? ನಮ್ಮದು ಶಬರಿಮಲೆ ಯಾತ್ರೆ ಶುರುವಾಗಿದ್ದು ಒಂದು ವಯಸ್ಸು ಮಗುವಿಂದ. ಸೊ ನಮ್ಮ ತಂದೆಯವರು 1ನೇ ವಯಸ್ಸು ಮಗುವಿಂದ ಶಬರಿಮಲೆ ಯಾತ್ರೆ ಶುರು ಮಾಡಿಸಿರೋದು. ಆಗ 1993 ಶುರುವಾಗಿದ್ದ ಯಾತ್ರೆ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ಬಂದು ನಿಲ್ಲಿಸಿದೆ. ಸೊ ಇದೆಲ್ಲವನ್ನು ತಂದೆ ತಾಯಿ ಅವರ ಒಂದು ಪುಣ್ಯದಿಂದನೇ ನಾವೆಲ್ಲ ಶಬರಿಮಲೆ ಯಾತ್ರೆ ಮಾಡ್ತಾ ಇರೋದು. ನಾವೆಷ್ಟೇ ಶಬರಿಮಲೆ ಯಾತ್ರೆ ಮಾಡಿದ್ರೂ ಕೂಡ ಇವಾಗ ನಮ್ಮನ್ನ 4 ಜನ ನಿಮಗೆ ಭಕ್ತಿ ಇದೆ, ನೀನು ದೇವ್ರನ್ನ ಮುಗಿತಾ ಇದೆಯಾ, ಶಬರಿಮಲೆಗೆ ಯಾತ್ರೆ ಮಾಡ್ತಾ ಇದೆಯಾ, ನೀನು ಪುಣ್ಯ ಮಾಡಿದ್ಯಾ ಅಂತಂದರೆ ಅದು ಅಪ್ಪ ಅಮ್ಮ ಮಾಡಿರೋ ಪುಣ್ಯದಿಂದನೇ ನಮಗೆ ಅದು ಫಲ. ಅವ್ರ ಪುಣ್ಯದಲ್ಲಿ ನಾವು ಇವಾಗ ಯಾತ್ರೆಗಳು ಮಾಡ್ತಾ ಇರೋದು. ಸೊ ಈಗ 33ನೇ ವರ್ಷ ಇದೆ ನಮ್ಮ ಶಬರಿಮಲೆ ಯಾತ್ರೆ. ಸೊ ಹಲವಾರು ಪಾದಯಾತ್ರೆಗಳಾಗಿದೆ. ಶಬರಿಮಲೆ ಎಲ್ಲ ರೀತಿಯಾಗಿ ಸೈಕಲ್ಲು, ಬೈಕು, ಕಾರು, ಟ್ರೈನ್ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಿ. ಏನಂದರೆ ಅದೊಂಥರ ಇವಾಗ ನಿಮ್ಮನ್ನೇ ಎಕ್ಸಾಂಪಲ್ ತೊಗೊಬೋದು. ನಾನು ಹುಚ್ಚ ಅಯ್ಯಪ್ಪ ಸ್ವಾಮಿ ಅಂದರೆ ಹುಚ್ಚರಲ್ಲರನ್ನ. ಅಯ್ಯಪ್ಪ ಸ್ವಾಮಿ ಅಂದರೆ ಅವರು ಪ್ರೀತಿಯ ಭಕ್ತಿನೇ ವಿಭಿನ್ನ. ಒಬ್ಬರು ಎಷ್ಟೋ ತುಪ್ಪದ ಕಾಯಿ ಸೇವೆ ಮಾಡ್ತಾರೆ, ಒಬ್ಬರು ಅಭಿಷೇಕ ಮಾಡಿಸ್ತಾ ಇರ್ತಾರೆ, ಒಬ್ಬರು ಬರೀ ಅನುದಾನ ಮಾಡ್ತಾ ಇರ್ತಾರೆ, ಒಬ್ಬರು ಬರೀ ಪಾದಯಾತ್ರೆ ಮಾಡ್ತಾ ಇರ್ತಾರೆ, ಒಬ್ಬರು ಬರೀ ಹಾಡಾಡೋದು, ಒಬ್ಬರು ಬರೀ ಸೇವೆ ಮಾಡೋದು. ಈ ರೀತಿಯಾಗಿ ಅಯ್ಯಪ್ಪ ಸ್ವಾಮಿಯ ಭಕ್ತರೇ ಒಂಥರ ಹುಚ್ಚರು. ಆ ಪ್ರೀತಿ, ಅಯ್ಯಪ್ಪನ ಪ್ರೀತಿಯಲ್ಲಿ ಒಂದು ಹುಚ್ಚು. ಮಾಡಬೇಕು, ನಿನಗೆ ನಾನು ಸೇವೆ ಮಾಡಬೇಕು ಅನ್ನೋ ಜನಗಳೇ ಅಯ್ಯಪ್ಪ ಸ್ವಾಮಿ ಭಕ್ತರು. ಸೊ ನಮ್ಮದು ಆಗ ತಂದೆಯವರಿದ್ದಾಗಿಂದ ಶುರುವಾಗಿದ್ದು. ಆಗ ಶುರುವಾಗಿ ಒಂದೊಂದೇ ಸ್ವಾಮಿಗಳನ್ನೆಲ್ಲ ಭೇಟಿ ಮಾಡಿ ಹಲವಾರು ಕಡೆ ಓಡಾಡಿ ಅಲ್ಲಿರುವ ಒಂದು ಸಂಪ್ರದಾಯಗಳು, ರೀತಿ ನೀತಿಗಳು, ವಿಭಿನ್ನಗಳು, ಪೂಜಾ ಕ್ರಿಯೆಗಳು ಇವೆಲ್ಲ ನೋಡಿ ಸ್ವಲ್ಪ ನಾವು ಬದಲಾವಣೆ ಮಾಡ್ಕೊಂತ ನಾವು ಸ್ವಲ್ಪ ಅಂದ್ರೆ ನಿಮ್ಗೆ ಬರ್ತಾ ಇದ್ದೀವಿ. ಅಯ್ಯಪ್ಪ ಸ್ವಾಮಿಗೆ ಹತ್ರವಾದಂತ ಹೇಗೆ ಹತ್ರವಾದ್ರಿ? ಅಂದ್ರೆ ಭಕ್ತಿ ಹೇಗೆ ಬಂತು? ಈ ಥರ ಮಾಡಬೇಕು, ಪಾದಯಾತ್ರೆ ಮಾಡಬೇಕು ಮತ್ತೆ ಸೈಕ್ಲಿಂಗ್ ಮಾಡಬೇಕು ಅಂತ ಹೇಗೆ ಯೋಚನೆ ಬಂತು? ಓಕೆ, ಈಗಿನ ಜನ್ರೇಷನಲ್ಲಿ ನೀವೇ ನೋಡ್ತಾ ಇರ್ತೀರಾ, ಏನಾಗ್ಬಿಟ್ಟಿದೆ, ಎಲ್ಲರೂ ಇವತ್ತು ರಾತ್ರಿ ಬಿಟ್ಟರೆ ಬೆಳಿಗ್ಗೆಗೆ ಶಬರಿಮಲೆ ಅಷ್ಟೇ. ಆರಾಮಾಗಿ ನಿಮ್ಗೇನಪ್ಪ 5,000 ದುಡ್ಡು ಕೊಡೋ, ಅವ್ರು ಯಾರೋ ಪ್ಯಾಕೇಜ್ ಮಾಡಿರ್ತಾರೆ, ಅವ್ರ ಗಾಡೀಲಿ ಕುತ್ಕೊ ಅವ್ರು ಕರ್ಕೊಂಡ್ಬಂದ್ಬಿಡ್ತಾರೆ. ಅಲ್ಲಿ ಏನೂ ಗೊತ್ತಾಗಲ್ಲ, ಏನೂ ಮಾಡಿರೋದಿಲ್ಲ. ಅಯ್ಯಪ್ಪ ಅಂತ ಗುರುಸ್ವಾಮಿ ಹೇಳಿದಾಗ ಶರಣಕ್ಕೆ ಹೋಗಿರ್ತಾರೆ. ಊಟ ಪ್ರಸಾದ ಮಾಡಬೇಕಾದ್ರೆ ಸ್ವಾಮಿ ಶರಣಮಯ್ಯಪ್ಪ ಅನ್ನದಾನ ಪ್ರಭು ಅಂತಾರೆ, ಹರಿವರಸನ ಮಾಡಿ ಹೋಗಿ ಮಲ್ಕೊಂಬಿಟ್ಟಿರ್ತಾರೆ. ಆದರೆ ಈ ಪಾದಯಾತ್ರೆಗಳು ಮಾಡಿದಾಗ, ಈ ಸೈಕಲ್ ಯಾತ್ರೆಗಳೆಲ್ಲ ಮಾಡಿದಾಗ ನಮಗೆ ಕಷ್ಟ ಗೊತ್ತಾಗ್ತದೆ. ನಮ್ಮಲ್ಲಿರೋ ಅಹಂಕಾರಗಳೆಲ್ಲ ಅಳಿಸ್ತದೆ. ಮನೆಯಲ್ಲಿ ಉಪ್ಪು ಇಲ್ಲ ಅಂದರೆ ಜಗಳ, ಖಾರ ಇಲ್ಲ ಅಂದರೆ ಜಗಳ, ಮಸಾಲ ಇಲ್ಲ ಅಂದರೆ ಜಗಳ, ದಿನಕ್ಕೆ ಸ್ಪೆಷಲ್ ಐಟಮ್ಗಳು ಬೇಕು, ಇಲ್ಲಾಂದರೆ ನಮ್ಮ ಕೈಲಾಗೋದಿಲ್ಲ. ಆ ಅಹಂ ಬಂದು ಪಾದಯಾತ್ರೆಯಲ್ಲಿ ಮುರಿಯುತ್ತೆ. ಅಲ್ಲಿ ಯಾರೂ ನಮ್ಗೆ ಕೇಳಿದ್ದು ಮಾಡಿಕೊಡಲ್ಲ. ಯಾವುದು ಭಗವಂತ ಕೊಡ್ತಾನೋ ಭಿಕ್ಷೆ, ಅದೇ ನಮ್ಗೆ ಆಹಾರ. ಆಮೇಲೆ ಇಲ್ಲಿ ಸೊಕ್ಕು, ನನಗೆ ಆ ಬಟ್ಟೆ ಬೇಕು, ಈ ಕಾಸ್ಟ್ಲಿ ಬಟ್ಟೆ ಬೇಕು ಅನ್ನೋದಿರ್ತದೆ. ಆಮೇಲೆ ಮೋಹ, ಹೆಣ್ಣು ಮೇಲೆ ಆಸೆ, ಮೈಗೆ ರೋಮಾಂಚನವಾಗಿರೋದೆಲ್ಲ ಬೇಕು ಅಂತ ಅನಿಸ್ತದೆ. ಪಾದಯಾತ್ರೆಯಲ್ಲಿ ಅವು ಯಾವೂ ನಡೆಯಲ್ಲ. ಪಾದಯಾತ್ರೆಯಲ್ಲಿ ಮತ್ತು ಇವಾಗ ಹೇಳ್ತಾರೆ ಅಂದರೆ 10,000 ರೂಪಾಯಿ ಶೂ, 20,000 ರೂಪಾಯಿ ಶೂ. ಪಾದಯಾತ್ರೆಯಲ್ಲಿ ಬರಿಗಾಲಿದ್ದರೆ ಗಟ್ಟಿಯಾಗಿ ನಡೀತೀರಿ. ಸೊ ಇದೆಲ್ಲ ಪಂಚೇಂದ್ರಗಳ ಒಂದು ಹಿಡಿತ ಆಗುತ್ತೆ ಪಾದಯಾತ್ರೆ ಮಾಡ್ತಾ. ಸೈಕಲ್ ಯಾತ್ರೆಗಳಲ್ಲಿ ಪಂಚೇಂದ್ರಗಳ ಹಿಡಿತ ಆಗುತ್ತೆ. ಆಸೆ ಆಕಾಂಕ್ಷೆಗಳೆಲ್ಲ ಒಂದು ಸಮತೋಲನ ಬರುತ್ತೆ. ಈಗ ಪಾದಯಾತ್ರೆಯಲ್ಲಿ ಏನೋ ಒಂದು 500 ಕಿಲೋಮೀಟ್ರ್ ಮುಂದೆ ಇರ್ತೀರಿ, ಸಡನ್ನಾಗಿ ನನಗೆ ಕಾಲು ನೋವು ಅಂತಂದಾಗ ಅಪ್ಪನೂ ಬರೋಕ್ಕಾಗಲ್ಲ, ಅಮ್ಮನೂ ಬರೋಕ್ಕಾಗಲ್ಲ, ಯಾರು ಬರೋಕ್ಕಾಗಲ್ಲ. ನಾವು ದೃಢ ನಿರ್ಧಾರ ಮಾಡಿ ನಡೀಲೇಬೇಕು. ಸೊ ನಮ್ಮನ್ನು ನಾವು ಅರಿತುಕೊಳ್ಳೋದಕ್ಕೆ ಒಂದು ಪಾಠ ಕೂಡ ಪಾದಯಾತ್ರೆ ಆಗಿರುತ್ತೆ. ನಿಮ್ಮ ಅನುಭವಗಳು ಅಂದರೆ ಜನಗಳು ಹೇಗೆ ರಿಯಾಕ್ಟ್ ಮಾಡ್ತೀನಿ ಪಾದಯಾತ್ರೆಗೆ? ನಿಮಗೆ ಸ್ಟಾರ್ಟಿಂಗಲ್ಲಿ ಪಾದಯಾತ್ರೆ ಮಾಡೋಕೆ ಜನಗಳು ಏನಂದರು? ಅಂದರೆ ಒಂಥರ ಕಮೆಂಟ್ಸ್, ನೆಗೆಟಿವ್ ಕಮೆಂಟ್ಸು, ಒಂದು ಪಾಸಿಟಿವ್ ಇರೋ ನೆಗೆಟಿವ್ ಸಾಧಾರಣ ಇದ್ದಿದ್ದೆ. ಅದು ಯಾವಾಗ ನಾವು ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಅದನ್ನು ನಾವು ಹೇಗೆ ತೊಗೊತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ನಮಗೆ ಸ್ಟಾರ್ಟಿಂಗಲ್ಲಿ ಮಾಡ್ತೀರಿ ಅಂದಾಗ, ಏನಕ್ಕೆ ಈ ವಯಸ್ಸುಗಳೆಲ್ಲ ನೀವು ಪಾದಯಾತ್ರೆ ಮಾಡ್ತೀರಾ, ಇದೆಲ್ಲ ಸನ್ಯಾಸಿಗಳು ಮಾಡೋದು, ಎಷ್ಟು ವಯಸ್ಸು ನಿಮಗೆ, ಮನೆ ಮಠ ಸಂಸಾರ ಮಾಡ್ಕೊಂಡಿರ್ಬೇಕಲ್ಲ, ಏನಕ್ಕೆ ಈ ವಯಸ್ಸಲ್ಲಿ ಮಾಡ್ತೀರಾ, ಇದೆಲ್ಲ ಆಗಲ್ವ, ಕಷ್ಟ, ಈ ಥರ ಭಾಳ ಹೇಳಿದ್ರು. ಸೊ ಒಂದು 50 ವರ್ಷ ಆದಮೇಲೆ ಎಲ್ಲ ಬೇಜಾರಾಗ್ಬಿಟ್ಟಿರುತ್ತೆ.
ಮನೆ ಮಠ ಸಂಸಾರ ದುಡ್ಡು ಕಾಸು ಹೆಣ್ಣು ಹೊನ್ನು ಎಲ್ಲ ಬೇಜಾರಾಗ್ಬಿಟ್ಟಿರ್ತದೆ. ಆ ವಯಸ್ಸಲ್ಲಿ ಮಾಡೋಕ್ಕಿಂತ ಇವಾಗ ಎಲ್ಲ ಪಡೆಯೋದಕ್ಕೆ ಒಂದು ಸಾಮರ್ಥ್ಯ, ಒಂದು ಶಕ್ತಿ ಇರುತ್ತೆ. ಇವಾಗ ಏನಿಂದ ಬೇಕಾದ್ರೆ ಧೈರ್ಯವಾಗಿ ಹೋಗ್ಬೋದು. ಬಟ್ ಈ ಸಮಯದಲ್ಲಿ ನಮ್ಮನ್ನು ನಾವು ಸ್ವಲ್ಪ ಕಟ್ಟಾಕಿ ಭಗವಂತನಿಂದರೆ ಹಿಂದೆ ಓಡಿದ್ರೆ ಆವಾಗ ನಮಗೆ ನಾವು ಯಾರನ್ನ ಹರಿ ಆಗ್ತದೆ. ಸ್ವಲ್ಪ ಜನ ಬೈಯೋರು, ಗಾಡಿ ಇದೆ, ಬಸ್ ಇದೆ, ಕಾರ್ ಇದೆ, ಹೋಗೋಕ್ಕಾಗಲ್ವಾ, ನಿನ್ಗೇನಾದ್ರೂ ಹೇಳೋದು ದೇವ್ರು ನಡ್ಕೊಂಡು ಹೋಗೋದಕ್ಕೆ ಅಂತ ಹೇಳೋರು. ಅಂದರೆ ಅವರವರ ಭಕ್ತಿಗೆ ಭಾವಕ್ಕೆ ಶರಣಂದ ಶಿವಯೋಗಿ ಅಂತ ಹೇಳ್ತಾರೆ. ಸೊ ಇನ್ನು ಸಪೋರ್ಟ್ ಮಾಡೋರು ಇದ್ದಾರೆ, ಏನೋ ದೇವ್ರ ಸೇವೆ ಮಾಡ್ತಾ ಇದ್ದೀರಾ, ತೊಗೊಳ್ಳಿ, ₹1 ದಕ್ಷಿಣೆ ತೊಗೊಳ್ಳಿ, ಸ್ವಲ್ಪ ಪ್ರಸಾದ ಮಾಡಿ, ಹಣ್ಣು ಕೊಡೋರು, ನೀರು ಕೊಡೋರು, ಈ ರೀತಿಯಾಗಿ ಬಹಳ ಸೇವೆ ಮಾಡೋರು ಬಂದರು. ಏನಂದರೆ ದೃಢವಾಗಿ ಭಗವಂತನ ನಾವು ನಂಬಿದ್ರೆ ಭಗವಂತ ಯಾರಿಗೂ ಕೈ ಬಿಡೋದಿಲ್ಲ, ಕೈ ಬಿಟ್ಟಿದ್ದೂ ಇಲ್ಲ. ಏನೋ ಕೆಲವೊಂದು ಸನ್ನಿವೇಶಗಳಲ್ಲಿ ನಮ್ಮ ಪಾಪಕರ್ಮಗಳಿಂದ ಆಗ್ತವೆ ಸಮಸ್ಯೆಗಳು. ಬಟ್ ಅದನ್ನು ದೇವರೇ ಮಾಡಿದ್ದು ಅಂತ ಟೈಟಲ್ ಕೊಡೋದು ಒಂದು ಸ್ಟುಪಿಡಿಟಿ, ಅದು ನಮ್ಮ ಮೂರ್ಖತನ ಆಗ್ತದೆ. ಇವಾಗ ದೇವರು ಇವತ್ತು ಯಾರೋ ಒಬ್ಬ ನನ್ನ ರೋಡಲ್ಲಿ ನನ್ನ ಬೈದ ಅಂತಂದರೆ ನಾನು ಹಿಂದಿನ ದಿನ ಬೈದಿರ್ತೀನಿ ಅವನ್ನ, ಇಲ್ಲ ಅವ್ನಿಗೆ ಅರ್ಟಾಗೋತ ಏನೋ ಕೆಲಸ ಮಾಡಿರ್ತೀನಿ, ಅದಕ್ಕೆ ಅವ್ನು ಬಂದು ನನ್ನ ಒಂದು ನೋವು ಉಂಟು ಮಾಡೋದಾಗ ಏನೋ ಮಾತಾಡ್ತಾನೆ. ಅದು ನಮ್ಮ ಪಾಪಕರ್ಮ ಅಷ್ಟೇ. ಕೆಲವು ಒಳ್ಳೇದು ಆಗಿರ್ತದೆ, ಕೆಲವು ಕೆಟ್ಟದ್ದು ಆಗಿರ್ತದೆ. ಅಲ್ಲಿಂದ ಆಗೋ ಸಮಸ್ಯೆಗೆ ಇಲ್ಲಿ ಯಾರೋ ಒಬ್ಬ ದಾರಿಯಲ್ಲಿ ಹೋಗ್ತಾ ಇದ್ದೀರಿ, ಯಾರೋ ಒಬ್ಬ ಒಂದು ಬೈತಾನೆ ಅಂತಂದರೆ ಆ ದೇವ್ರು ಬೈಸಿಲ್ಲ, ಅವ್ನು ಮನಸ್ಸಿಂದ ಬಂದವನು ಬೈದವನು ಅಂದಾಗ ಅವನು ತಪ್ಪದು. ಸೊ ಈ ವಿಷಯಗಳನ್ನ ಹಂಗೆ ಕೆಲವು ಕಡೆ ಆಗ್ತಾ ಇರ್ತದೆ. ನೆಗೆಟಿವ್ ಅನ್ನೋದು ಇಟ್ಸ್ ಆಲ್ವೇಸ್ ಬಿ ದೇರ್. ಅಂದರೆ ಇವಾಗ ನೋವಿಲ್ಲ ಅಂದರೆ ನಲಿವಿಲ್ಲ, ಸ್ವಲ್ಪ ಹತ್ತನೇ ನಾಲ್ಕು ಕಡೆ ನಗಿಯೋಕ್ಕಾಗೋದು, ಬರೀ ಒಂದೇ ಹೆಜ್ಜೆಯಲ್ಲಿ ಹೋದರೆ ಆಗೋದಿಲ್ಲ ಅನ್ನೋದು. ಯಾವಾಗಲೂ ಬದುಕೆ ಎರಡು ಮುಖ, ಕಷ್ಟನೂ ಇರ್ತದೆ, ಸುಖನೂ ಇರ್ತದೆ, ನೋವು ನಲಿವು ಎಲ್ಲ ಇರ್ತದೆ. ಹಗಲಿರೋ ಕಡೆ ಕತ್ಲೈತೆ ಅಂತಂದಾಗ ಒಳ್ಳೇದಿರೋ ಕಡೆ ಕೆಟ್ಟದ್ದು ಒಂದು ಕಡೆ ಇದ್ದೇ ಇರ್ತದೆ. ಸೊ ಅದನ್ನು ನಿಭಾಯಿಸ್ಕೊಂಡು ಹೋಗ್ಬಿಡ್ಬೇಕು. ಬಟ್ ಏನಂದರೆ ಅಯ್ಯಪ್ಪನಿಗೆ ಶರಣ ಆಗಬೇಕಷ್ಟೆ. ಸೊ ಏನೋ ತಂದೆ, ನಾವು ಯಾವುದೋ ಪಾಪಕರ್ಮಗಳು ಮಾಡಿ ಬದುಕ್ತಾ ಇರೋ ಜೀವಗಳು ಏನೋ ಒಂದು ಅಷ್ಟೊಂದು ತಪ್ಪುಗಳಾಗಿರ್ತವೆ. ನೀನು ನಂಬ್ಕೊಂಡಿದ್ದೀರಿ, ನಡೀತಾ ಇದ್ದೀರಿ, ಸಾಕ್ಸ್ಬಿಡಪ್ಪ, ಸಾಕು, ನಮ್ಮ ದಾರಿ ತೋರಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾನೆ ಅಯ್ಯಪ್ಪ ಸರ್. ಭಾಳ ಸಪೋರ್ಟ್ ಮಾಡಿದ್ರು. ಕೇದಾರ್ನಾಥಿಂದ ಮಾಡಬೇಕಾದ್ರೆ ನಾರ್ತ್ ಇಂಡಿಯಾ ಭಾಳ ಸಪೋರ್ಟ್ ಮಾಡಿದ್ರು. ಹೋದ ವರ್ಷ ನಾವು ಕರ್ನಾಟಕ ಯಾತ್ರೆ ಮಾಡಿದಾಗ ನಾವು ಭಿಕ್ಷೆ ಯಾತ್ರೆ ಮಾಡಿದ್ದು. ನಮಗೆ ಸ್ಟಾರ್ಟಿಂಗಲ್ಲಿ ಭಯ ಇತ್ತು, ಹೆಂಗೆ ಊಟಕ್ಕೆಲ್ಲ ಏನು ಮಾಡ್ತೀರಿ, ಪ್ರತಿನಿತ್ಯ ಭಿಕ್ಷೆ ಬೇಡಬೇಕು, ಕೇಳ್ಕೊಂಡು ಹೋಗ್ಬೇಕು, ಊಟಕ್ಕೆ ಎಲ್ಲಿ ಊಟ ಸಿಕ್ಕಿ ಅಂತ ಕೇಳಬೇಕು ಅನ್ನೋ ಥರ ಒಂದು ಭಯ ಇತ್ತು. ಆದರೆ ಅದು ಯಾವುದು ಭಯ ಪಡೋದು ಬೇಡ ಅಂತ ಅಯ್ಯಪ್ಪನ ನಂಬಿ ಹೊರಟಿದ್ದಕ್ಕೆ ಅಯ್ಯಪ್ಪ ಎಲ್ಲೂ ನಮಗೆ ಕಷ್ಟ ಕೊಡಲಿಲ್ಲ. ಏನೋ 4 ಕಡೆ ಊಟ ಟೈಮ್ ಆನ್ ಟೈಮ್ ಊಟ ಸಿಗ್ತಾ ಇತ್ತು. ಅಂದ್ರೆ ನಿಮ್ಗೆ ರೆಸ್ಟ್ ಪ್ಲೇಸ್ ಅದೆಲ್ಲ ಅವರೇ ಭಕ್ತರೇ, ಅವ್ರು ಎಲ್ಲಿ ಹೇಳೋರು, ಅವ್ರು ಇಲ್ಲಿ ಜಾಗ ಸಿಕ್ಕೋದು ಏನೋ ಒಂದು ವ್ಯವಸ್ಥೆ ಮಾಡಿಸ್ಕೊಡೋರು. ಇಲ್ಲಾಂದರೆ ಎಲ್ಲೋ ಮರಕ್ಕೆ ಕಡೆ ಇಲ್ಲ ಅಂಗಡಿಗಳ ಮುಂದೆ ಎಲ್ಲೋ ಒಂದು ಕಡೆ ಮಲ್ಕೊಳಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾಯಿದ್ರು. ಏನಂದರೆ ಇಷ್ಟಪಟ್ಟು ಹೆಜ್ಜೆ ಇಟ್ಟ ಬೆಲೆ ಕಷ್ಟಪಟ್ಟು ನಿಭಾಯಿಸಲೇಬೇಕು. ಇವಾಗ ಪಾದಯಾತ್ರೆ ಮಾಡ್ತೀರಿ ಅಂದವ್ರು ನಾವು, ಸಂಕಲ್ಪ ಮಾಡಿ ಭಿಕ್ಷೆ ಬೇಡ್ತೀರಿ ಅಂದವ್ರು ನಾವು, ಯಾವುದೋ ಯಾರು ಕೊಡ್ತಾರೋ ಪ್ರಸಾದ ಕೊಟ್ಟರೆ ಸ್ವೀಕಾರ ಮಾಡ್ತೀರಿ ಅಂದವ್ರು ನಾವು ಅಂದಾಗ ನಿಭಾಯಿಸಲೇಬೇಕು. ನಾನು ಪಾದಯಾತ್ರೆ ಮಾಡ್ತಾಯಿದ್ದೀನಿ, ದೇವರು ನನಗೆ 2 ಊಟ ಸಿಕ್ಕಿಲ್ಲ ಅಂತಂದರೆ ದೇವ್ರು ಹೇಳಿಲ್ಲ ನನಗೆ ನಡಿ ಅಂತ. ಸೊ ನಾವು ನಿರ್ಧಾರ ಮಾಡಿದ್ದೀರಿ, ಈ ನಿರ್ಧಾರದಲ್ಲಿ ನಿನ್ನ ಮುಗಿತಾ ಇದ್ದೀರಿ, ಈ ನಿರ್ಧಾರದಲ್ಲಿ 4 ಸೇವೆ ಮಾಡಿಸ್ಕೊತಾ ಇದ್ದೀರಿ. ಈಗ ಯಾರ್ದೋ ಒಂದು ಪಾಪಕರ್ಮಗಳಿರ್ತವೆ, ಅವ್ರ ಕಷ್ಟಕ್ಕೆ ನನ್ನ ಹೊಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಏನೋ ಅವ್ರಿಗೆ ನನಗೊಂದು ದಿವಸ ನಮಗೆ ನಾವು ಒಂದು 10 ಜನ ಇದ್ದೀವಿ, 10 ಊಟ ಕೊಟ್ಟರೆ ಅವ್ನ ಕರ್ಮ ಕಳಿಬೋದೇನೋ. ಸೊ ಆ ರೀತಿಯಾಗಿ ಹೊಟ್ಟೆಗೆ ಹಾಕ್ಕೊಂಡು ನೋವು ನಲಿವಲ್ಲಿ ಯಾತ್ರೆ ಸಾಗೋದ್ರಿ. ಕರ್ನಾಟಕ ಜನತೆಗಂತೂ ಎಷ್ಟು ಋಣ ಹೇಳಿದ್ರು ಸಾಲದು, ಎಷ್ಟು ಅವ್ರಿಗೆ ಪ್ರೀತಿ ಪ್ರೇರಣೆ ಹೇಳಿದ್ರು ಸಾಲದು. ಅಷ್ಟು ದಿವಸ ಬೀದರಿಂದ ಹಿಡಿದು ನಮ್ಮ ಬೆಂಗಳೂರವರೆಗೂ ಈ 31 ಜಿಲ್ಲೆಗಳು ದಾಟಿ ಬರಬೇಕಾದ್ರೆ ಭಾಳ ಒಂದು ಖುಷಿ ಆಯಿತು. ಎಲ್ಲರೂ ಒಂದು ಸ್ವಂತ ಮಕ್ಕಳ ಥರನೇ ನಮಗೆ ತೋರಿಸ್ಕೊಂಡು ಅಣ್ಣ ತಮ್ಮದ ಥರ ನೋಡಿ ವ್ಯವಸ್ಥೆಗಳು ಮಾಡಿಕೊಟ್ಟು ಪ್ರೀತಿಯಿಂದ ನಮ್ಮದೇನು ಧರ್ಮ ಪ್ರಚಾರ ಇತ್ತು, ಅಯ್ಯಪ್ಪನ ಬಗ್ಗೆ ವಿಷಯಗಳು ತಿಳಿಸ್ಬೇಕಾಗಿತ್ತು, ಎಷ್ಟೋ ವಿಷಯಗಳನ್ನ ಕೊಡಬೇಕಾಗಿತ್ತು, ಅದನ್ನು ಕೇಳಿಸ್ಕೊತಾ ಇದ್ದರು. ಕೆಲವು ಕಡೆ ಕಮ್ಮಿ, ಕೆಲವು ಕಡೆ ಜಾಸ್ತಿ. ಬಟ್ ನಮ್ಮ ಸಂಕಲ್ಪ ಏನು, 100 ಜನಕ್ಕೆ ಮುಟ್ಟಿಲ್ಲ ಅಂದರೂ ಒಂದು ದಿನಕ್ಕೆ ಒಬ್ರಿಗೆ ಮುಟ್ಟಿದ್ರು ನಮ್ಗೆ ಅದೇ ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್. ಸೊ ಆ ಧರ್ಮ ಪ್ರಚಾರ ಚೆನ್ನಾಗೇ ಆಯಿತು ನಮ್ಮ ಕರ್ನಾಟಕದಲ್ಲಿ. ಆದಮೇಲೆ ಒಬ್ಬರು ಒಂದು ಸತಿ ಯಾರೋ ಒಬ್ಬ ಒಂದು ಕಮೆಂಟ್ ಹಾಕಿದ್ದು, ಒಂದು ಸ್ವಾಮಿ ಯಾರೋ ಒಬ್ಬ, ಇಲ್ಲೇನೋ ನೀನು ಮಾಡ್ತಾ ಇದ್ದ ಕರ್ನಾಟಕದಲ್ಲಿ ನಿನ್ಗೆ ಗೊತ್ತು, ಕರ್ನಾಟಕ ದಾಟು ನಿನಗಿದೆ ಹಬ್ಬ ಅಂತಂದ. ನನ್ನ ಸ್ವಾಮಿ, ನಾನು ಊಟ ನಂಬಿ ಎಲ್ಲ ಮಾಡ್ತಾರೆ, ಅಯ್ಯಪ್ಪನ ನಂಬಿ ಮಾಡ್ತಾ ಇರೋದು. ಅಯ್ಯಪ್ಪ ಇದ್ದಾನೆ ಅಂದಾಗ ಅಯ್ಯಪ್ಪನ ಭಕ್ತಿ ಇರ್ತಾ ಇರ್ತಾರೆ, ಬರ್ಬೇಡ ನಡೀರಿ ಅಂತ. ಇನ್ನು ಬೆಂಗಳೂರಿಗೆ ಬರಲಿಲ್ಲ ಅಷ್ಟು ಬೇಗ ಒಂದು ಅಯ್ಯಪ್ಪ ಸ್ವಾಮಿಗೆ ಒಬ್ಬರು ಮಹಾನ್ ಭಕ್ತರು
ಅವರು ನಿಮಗೆ ಪಾದಯಾತ್ರೆ ಮುಗಿಸೋವರೆಗೂ ನಾನು ನಿಮ್ಗೆ ಅನ್ನದಾನ ಮಾಡ್ತೀನಿ, ಸಾಕು ನೀವು ಅಂತ ಮುಂದೆ ಬಂದರು. ಸೊ ಅಯ್ಯಪ್ಪನ ನಂಬಿದ ಮೇಲೆ ಏನು ಭಯ ಪಡೋದೇ ಅವಶ್ಯಕತೆ ಇಲ್ಲ. ಅದೊಂದು ಮಾತ್ರ ತಿಳಿಸ್ದ, ಕಷ್ಟದಲ್ಲೂ ಬರ್ತಾನೆ, ಇಷ್ಟದಲ್ಲೂ ಬರ್ತಾನೆ, ನೋವಲ್ಲೂ ಏನೋ ಒಂದು ಬದುಕಲ್ಲಿ. ಅಯ್ಯಪ್ಪನನ್ನು ಬರೀ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿಗೆ ನೋಡೋ ಬದಲು ಪ್ರತಿನಿತ್ಯ ನೋಡೋದು ಭಾಳ ಒಳ್ಳೆಯದು. ಪ್ರತಿ ತಿಂಗಳು ಶಬರಿಮಲೆಗೆ ಹೋಗ್ಲೇಬೇಕಂತೇನೂ ಇಲ್ಲ. ಆಯ್ತು ಹೋಗೋಕ್ಕಾಗಲಿಲ್ಲ, ಮನೇಲಿ ಮುಗಿಬೋದು, ಇಲ್ಲ ಮನಸ್ಸಲ್ಲೇ ಮುಗಿಬೋದು, ಇಲ್ಲ ಮೊಬೈಲಲ್ಲಿ ಒಂದು ಫೋಟೋ ನೋಡಿ ಅಯ್ಯಪ್ಪ ಒಂದು ಮಾತು ಸ್ವಾಮಿ ನಮ್ಮಯ್ಯಪ್ಪ ಅಂತ ಹೇಳ್ಕೊಂಡ್ರು ಸಾಕು. ಅದೇ ಒಂದು ಅಯ್ಯಪ್ಪನಲ್ಲಿಯೇ ಕನ್ವರ್ಷನ್ ಆಗ್ಬಿಡುತ್ತೆ. ಇವಾಗ ಅಯ್ಯಪ್ಪ ಅಂದರೆ ಯಾರು ಮೀನ್ಸ್ ಅರಂಗವು ಮತ್ತೆ ಅಂತಾರಲ್ಲ ಜೀವ ಸಮಾಧಿ, ಅದರ ಹಿನ್ನೆಲೆ ಏನು? ಹಿನ್ನೆಲೆ ಅಂತ ಬಂದಾಗ ಮೊದಲು ಶಬರಿಮಲೆ ಇತ್ತ. ಇದು ಕೆಲವು ಕಡೆ ಕೆಲವೊಂದು ಸ್ಟೋರಿಗಳು ಮನಿಪುಲೇಟ್ ಆಗಿದೆ, ಕೆಲವನ್ನ ಮಾತಾಡೋಕ್ಕಾಗದೆ, ಕೆಲವನ್ನ ಬಿಡದೆ ಆತ ಸಮಸ್ಯೆಗಳಾಗ್ಬಿಟ್ಟಿದೆ. ಇಲ್ಲಿ ಆರ್ಯ ಕೇರಳನ್ ವರ್ಮನ್, ಅದು ಆರ್ಯ ಕೇರಳ ವರ್ಮನ್ ಅಂದರೆ ಪಂದಳ ಕಡೆಯಿಂದ ಕುಟುಂಬ ಕಡೆಯಿಂದ ಅದು ತೊಗೊಂಡು ಆರ್ಯ ಕೇರಳ ವರ್ಮನ್ ಅಂತ ಬರುತ್ತೆ. ಅಯ್ಯಪ್ಪನನ್ನ ಕುಟುಂಬ ಕಡೆಯಿಂದ ಬಂದರೆ ಅವರ ತಲೆಮಾರು ಕಡೆಯಿಂದ ಬಂದರೆ ಆರ್ಯ ಕೇರಳನ್ ಅಂತ ಬರುತ್ತೆ. ನಾವು ಆರ್ಯ ಕೇರಳನ್ ಅಂತ ಕನ್ಸಿಡರ್ ಮಾಡೋಣ. ಮತ್ತೊಂದು ವಿಷಯ ಏನಂದರೆ ಶಾಸ್ತಾವತಾರ, ಧರ್ಮಶಾಸ್ತ್ರನ ಆಶೀರ್ವಾದದಲ್ಲಿ ಜನಿಸೋದು ಹುಟ್ಟೋದು ಅವರು ಆರ್ಯ ಕೇರಳನ್. ನಮ್ಗೇನಾಗ್ಬಿಟ್ಟಿದೆ, ಈ ಪಿಕ್ಚರ್ಗಳಲ್ಲಿ ಎಲ್ಲ ಸ್ಟೋರಿ ಕ್ಲಮ್ಸಿ ಮಾಡಕ್ಬಿಟ್ಟಿದ್ದಾರೆ. ಸೊ ಮಹಿಷಿ ಮರ್ದನ ಸತ್ಯ, ಆದರೆ ಮಹಿಷಿ ಮರ್ದನ ಅಂತಂದರೆ ಪಿಕ್ಚರ್ಲಿರೋ ಥರ ದೇಹ ಇರುತ್ತೆ, ಕೈ ಕಾಲಿರುತ್ತೆ, ತಲೆ ಇಲ್ಲ. ಆರ್ಯ ಕೇರಳನ್ ಅಂದರೆ ಅಯ್ಯಪ್ಪನ್, ಅವರು ಸಂಹಾರ ಮಾಡೋದು ಮಹಿಷಿ ಅಂದರೆ ಎಮ್ಮೆನ ಸಂಹಾರ ಮಾಡ್ತಾರೆ. ಮಹಿಷಿನ ಸಂಹಾರ ಮಾಡ ಆ ಎಮ್ಮೆ ಬಂದು ಏನು ಮಾಡ್ತಿರುತ್ತೆ, ಕಾಲ್ಪನಿಕ ಕಥೆಗಳು. ಅದು ಎಷ್ಟೊಂದು ಸ್ಕ್ರಿಪ್ಟೆಡ್ ಸ್ಟೋರಿಗಳು. ಇವಾಗ ನಾನು ನಿನ್ಗೊಂದು ಸ್ಟೋರಿ ಹೇಳಿದೆ, ನೀವು ಅವ್ರಿಗೆ ಹೇಳಿದ್ರಿ, ಇವ್ರಿಗೆ ಆ ಥರ ಒಬ್ಬರ ಬಾಯಿಂದ 100ನೇ ಬಾಯಿ ಹೋಗೋಷ್ಟಲ್ಲಿ ಎಷ್ಟೊಂದು ಕಲ್ಪನೆ ಚೇಂಜ್ ಆಗ್ಬಿಟ್ಟಿರ್ತದೆ. ಅವ್ನ ಸಿಚುವೇಶನ್ಗೆ ಅವ್ನು ತಿಳ್ಕೊಂಡಿರೋ ತಕ್ಕನಾಗ ಅದು ಬಿಂಬಿಸಿ ಚಿತ್ರೀಕರಣ ಆಗಿ ಚೇಂಜಸ್ ಆಗಿಬಿಟ್ಟಿದೆ. ಸೊ ಮೂಲ ಆರ್ಯ ಕೇರಳನ್ ಅಂದರೆ ಅಯ್ಯಪ್ಪ ಅವತಾರ ಬರೋಕ್ಕಿಂತ ಮುಂಚೆನೇ ಧರ್ಮಶಾಸ್ತ್ರ ದೇವಸ್ಥಾನ ಶಬರಿಮಲೆಯಲ್ಲಿತ್ತು. ಅದಾದ ನಂತರ ಆ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ, ಮತ್ತು ಒಬ್ಬ ಡಾಕು ಉದಯನ್ ಅನ್ನೋ ಸಂಹಾರ, ಮತ್ತು ಮಹಿಷಿ ಸಂಹಾರ, ಆ ಎಮ್ಮೆಯ ಸಂಹಾರ, ಇದಕ್ಕೆಲ್ಲ ಒಂದು ಜನ್ಮ ತಾಳಿ ಬಂದವರೇ ಆರ್ಯ ಕೇರಳನ್. ಅಂದರೆ ಇವಾಗ ಪರಶುರಾಮ ನಿರ್ಮಿಸಿದಂಥ ದೇವಸ್ಥಾನ ಅಂತಂದರೆ, ಮತ್ತೆ ಅಯ್ಯಪ್ಪ ತಾನಾಗಿ ಅದು ಕಟ್ಟಿಸ್ಕೊಂಡಿರೋದು ದೇವಸ್ಥಾನ ಅಂತ ಅಂತಾರೆ. ಆ ಥರ ಇಲ್ಲ, ಅದು ಪಿಕ್ಚರ್ಗಳಲ್ಲಿ ಹೇಳ್ತಾರೆ. ಬಟ್ ಸತ್ಯವಾಗಿ ಅಲ್ಲೂ ಕುತ್ಕೊಂಡು ಕರೆಕ್ಟಾಗಿ ಚೆಕ್ ಮಾಡಿದ್ರೆ ಅದಿಲ್ಲ. ದೇವರು ತಾನು ಇನ್ನೊಬ್ಬರ ಕನಸಲ್ಲಿ ಬಂದು ಕಟ್ಟಿಸ್ಕೊಳೋದು ಎಲ್ಲ ಕಡೆ ನಾವು ಕೇಳಿರ್ತೀರಿ, ನೀವು ಕೇಳಿರ್ತೀರ. ಭಗವಂತ ನನ್ನ ಕನಸಲ್ಲಿ ಬಂದ ಇಲ್ಲಿದ್ದೀನಿ ಅಂತ ಹೇಳಿದ್ರು ಕಟ್ಕೋತಾ ಇದ್ದೀನಿ ಅಂತ ಹೇಳ್ತಾರೆ. ಆದರೆ ಭಗವಂತ ಬಂದು ನಿಂತ್ಕೊಂಡು ಕೇಳಿ ಕಟ್ಟಿಸ್ಕೊಳೋದಲ್ಲ, ಅದು ಯೋಚನೆ ಮಾಡ್ಬೇಕು ನಾವು. ಪರಶುರಾಮರು ಅಲ್ಲಿ ಶಬರಿಮಲ ಅಂದರೆ ಸಹ್ಯಾದ್ರಿಗಿರಿ, ಸಹ್ಯಾದ್ರಿಗಿರಿ ಅದು ಏನಂತ ಬರುತ್ತೆ, ಶಬರಿಮಲೆ ಏನಕ್ಕೆ ಬಂತು, ಈ ಶಬರಿ ಮಾತೆ ಇದ್ಲು, ಆ ತಾಯಿ ಹೆಸರಿಂದ ಶಬರಿಮಲೆ ಅಂತ ಬಂತು ಅಂತ ಹೇಳ್ತಾರೆ. ಆ ಸಹ್ಯಾದ್ರಿಗಿರಿಗಳ ಹತ್ರ ಅಲ್ಲಿ ಉಡುಂಬಾರು ಮಲ, ತಲಪಾರು ಮಲ, ಈ ಕಡೆ ಈ ಕ್ಷೇತ್ರಗಳಿದೆಯಲ್ಲ, ಇಲ್ಲಿ ಮೊದಲೇ ಆದಿವಾಸಿಗಳು, ಪೊನ್ನಂಬಲ ಮಡಿಲ ಆದಿವಾಸಿಗಳಿದ್ದರು. ಅವರ ಆದಿವಾಸಿಗಳು ಅಲ್ಲಿ ಪರಶುರಾಮರನ್ನುವರು ಅಲ್ಲಿ ಆ ಸಂಚಯನ ಟೈಮಲ್ಲಿ ಅವರಲ್ಲಿ ಇಲ್ಲಿರೋ ಆದಿವಾಸಿಗಳಿಗೆ ಒಂದು ವನರಕ್ಷಕ ಶಾಸ್ತ್ರನನ್ನು ಧರ್ಮಶಾಸ್ತ್ರವಾಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದು ಪಾಡ್ಗ ದೇವಸ್ಥಾನ ಇರ್ತದೆ, ಈ ನಾರ್ಮಲ್ ಆಗಿರ್ತದೆ. ಅದಾದ ನಂತರ ಈ ಮಧುರೆಯಿಂದ ಈ ಪಾಂಡ್ಯನ್ಸ್ ನಾವು ಇಷ್ಟು ಬುಕ್ ನೋಡಿದ್ರೆ ಪಾಂಡ್ಯನ್ಸ್ ಅಂತ. ಸೊ ಪಂದಳ ವಂಶದವರು, ಅವರು ಒಂದು ಕುಟುಂಬ ಈ ಕಡೆ ಬಂದಾಗ ಟ್ರಾವಂಕೋರ್ ದೇವಸ್ಥಾನ ಬೋರ್ಡ್ ಅವರ ಒಂದು ಬೆಂಬಲದಿಂದ ಇಲ್ಲಿ ಅವರು ರಾಜಧಾನಿಯನ್ನು ಕ್ರಿಯೇಟ್ ಮಾಡ್ಕೊತಾರೆ ಸಪೋರ್ಟಿಂಗ್. ಸೊ ಪಂದಳಂ ಡೈನೆಸ್ಟಿ ಶುರು ಆಗುತ್ತೆ. ಸೊ ಇವರಿಗೆ ಅಂತ ಒಂದಿಷ್ಟು ಜಮೀನುಗಳೆಲ್ಲ ಈ ಜಾಗ ಅವ್ರಿಗೆ ಹೋಗುತ್ತೆ, ಅವ್ರ ಕೈಗೆ, ಅವರ ಒಂದು ಆಡಳಿತಕ್ಕೆಲ್ಲ ಇದು ಹೋಗ್ತದೆ. ಈ ಸಮಯದಲ್ಲಿ ಒಬ್ಬ ಉದಯನ್ ಅಂತ ಒಬ್ಬ ಇರ್ತಾನೆ. ಉದಯನ್ ಅನ್ನೋನು ಏನು ಮಾಡ್ತಾನೆ, ಸಹ್ಯಾದ್ರಿ ಬೆಟ್ಟದಲ್ಲಿರುವ ಆ ಧರ್ಮಶಾಸ್ತ್ರ ದೇವಸ್ಥಾನದಲ್ಲಿ ಆ ದೇವಸ್ಥಾನ ಲೂಟಿ ಮಾಡಿ ಅಲ್ಲಿರೋ ಒಬ್ಬ ಪ್ರೀಸ್ಟ್ ಪೂಜಾರಿನ ಸಾಯಿಸಿಬಿಡ್ತಾನೆ. ಆ ಸಾಯಿಸಿದಾಗ ಅವನಿಗೊಬ್ಬ ಜಯಂತನ್ ಅಂತ ಇರ್ತಾನೆ ಮಗ. ನಾನು ಆರ್ಯ ಕೇರಳನ್ ಸ್ಟೋರಿ ಹೇಳ್ತಾನೆ.
ಆದ ನಂತರ ಧರ್ಮಶಾಸ್ತ್ರ ಫಸ್ಟೇ ಇತ್ತು. ಹೌದು. ಯಾವುದು ಮೋಹಿನಿ ಹರಿಹರ ಸುತ್ತ ಶಾಸ್ತ್ರ. ಹಾ. ಶಾಸ್ತ್ರ ಆವಾಗಲೇ ಆಗಿದೆ, ಆವಾಗ ಅಮೃತ ಗಳಿಗೆಯಲ್ಲಿ ಶಾಸ್ತ್ರ ಸ್ವರೂಪ ಬಂದಿದೆ. ಹ್ಮ್. ಆ ಶಕ್ತಿನ ಇಲ್ಲಿ ಕಾಡು ಜನಗಳಿಗೋಸ್ಕರ ರಕ್ಷಣೆಗೋಸ್ಕರ ಇಲ್ಲಿ ಧರ್ಮಶಾಸ್ತ್ರ ದೇವಸ್ಥಾನ ನಿರ್ಮಾಣ ಆಗಿದೆ. ಅದು ಕಾಡೆ ಜನಗಳು ಪೂಜೆ ಮಾಡ್ತಾ ಇದ್ರು. ಹಾ, ಅಷ್ಟೇನೆ. ಅಲ್ಲಿ ಪೂಜೆ ಮಾಡ್ತಿದ್ರು ಒಬ್ಬರ ಗುರುಗಳನ್ನ, ಒಬ್ಬರ ಪ್ರೀಶ್ನ ಸಂಹಾರ ಸಾಯಿಸ್ಬಿಡ್ತಾನೆ. ಯಾರು? ಉದಯನ್. ಅದೇ ಸಾಯಿಸಿದಾಗ ಅವಾಗ ಒಬ್ಬ ಜಯಂತನ್ ಅಂತ ಮಗ ಇರ್ತಾನೆ. ಹ್ಮ್. ಅವನಿಗೂ ಹೆಂಗನ ಮಾಡಿ ಇವ್ರನ್ನ ರಿವೆಂಜ್ ತೊಗೊಬೇಕು ಅಂತ ಅವ್ರಿಗೆ ಇರುತ್ತೆ ಭಾಳ. ಇವಾಗ ಯಾರಂದ್ರು ನಾವು ಸ್ವಂತ ನಮ್ಮ ಸ್ನೇಹಿತನಿಗೆ ಒಂದು ಡೇಟ್ ಹಾಕಿದ್ರೆ ನಮಗೆ ಕೋಪ ಬರುತ್ತೆ, ನಮ್ಮ ಸ್ನೇಹಿತನ ಹೊಡೆದವನ ಇನ್ನು ಬಿಡಲ್ಲ ಅಂತಾರೆ ನಾವುಗಳು. ಸೊ ಆ ಕಾಲಕ್ಕೆ ಹೋದರೆ ಒಂದು ತಂದೆನ ಒಬ್ಬರು ದುರ್ಮರಣ ಆಯ್ತಂದ್ರೆ ಯಾರು ಸುಮ್ಮನೆ ಇರ್ತಾರೆ. ಸೊ ಹೀಗೆ ಅದೇ ಸಮಯದಲ್ಲಿ ಪಂದಳ ರಾಜನ ತಂಗಿನ ಕೂಡ ಈತ ಕಿಡ್ನಾಪ್ ಮಾಡ್ಕೊತಾನೆ. ಯಾರು? ಉದಯನ ಒಲಿಸ್ಕೊಳ್ಳೋದಕ್ಕೆ. ಆಕೆ ಒಲಿಯೋದಿಲ್ಲ. ಸೊ ಈ ಸಮಯದಲ್ಲಿ ಯಾರು ಈ ಜಯಂತನ ಅಂತ ಇರ್ತಾರೆ, ಇವರು ಅವನ್ನ ಇಂಧನ ಮಾಡಿ ಸಾಯಿಸ್ಬೇಕು ಅಂತೇಳಿ ಅವ್ರಿಗೆ ಒಂದು ಅಡುಗೆ ಭಟ್ಟನಾಗಿ ಅವ್ರ ಹತ್ರ ಸೇರಿಕೊಂಡು ಆಗ ಈಕೆ ಅವನಿಂದ ಕರ್ಕೊಂಡ್ಬರ್ತಾರೆ, ಸೈಡ್ಗೆ ಅಪಹರಿಸ್ಕೊಂಡು ಕರ್ಕೊಂಡ್ಬರ್ತಾರೆ. ಆವಾಗ ಇವ್ರುಗಳು ಮಾತಂಗ ಮುನಿಯ ಆಶ್ರಮದಲ್ಲಿ ಅವರ ಗುರುಗಳ ಆಶ್ರಮದಿಂದ ಇವ್ರಿಗೆ ಮದುವೆ ಆಗ್ತದೆ. ಇವ್ರಿಗೊಂದು ಮಕ್ಕಳಾಗ್ತದೆ. ಆ ಮಗು ಹೆಸರೇ ಆರಕೇಳನ್. ಆರಕೇಳನ್ನ ಮಗುವನ್ನು ಪಂದಳ ರಾಜ ಬೇಟೆಗೆ ಬರುವ ಸಮಯಗಳು ನೋಡಿ ಆವಾಗ ಪಂದಳ ರಾಜಗೆ ಕೊಡ್ತಾರೆ. ಆ ಪಂದಳ ರಾಜಗೆ ಮಗುವನ್ನ ಕೊಡಬೇಕಾದ್ರೆ ಅವರು ಕೊರಳಲ್ಲಿ ಗಂಟೆ ಕಟ್ಟಿ ಕೊಟ್ಟಿರೋದಿಲ್ಲ. ಅವರು ಕೊರಳಲ್ಲಿ ಒಂದು ಮಣಿ ಕಟ್ಟಿರ್ತಾರೆ ಅಷ್ಟೇ. ಇವಾಗ ಮಣಿಮಾಲೆ ಅಂತ ನಾವಂದರೆ ತಮಿಳ್ನಾಡಲ್ಲಿ ಮಣಿಮಾಲೆ ಅಂದರೆ ಒಂದು ಗಂಟೆ, ಮಣಿ ಅಂದರೆ ಗಂಟೆ. ಸೊ ಅದು ಕನ್ವರ್ಷನ್ ಹಂಗೆ ಆಗ್ಬಿಟ್ಟಿದೆ, ಮಣಿ ಗಂಟೆ ಅನ್ನೋದು. ಸೊ ಆ ಪುಟ್ಟ ಮಗುಗೆ ಗಂಟೆ ಅಲ್ಲ, ಒಂದು ಮಣಿಮಾಲೆ ಇತ್ತು. ಮಣಿಮಾಲೆಯನ್ನು ಕಟ್ಟಿ ರಾಜನಿಗೆ ಕೊಡ್ತಾರೆ. ಸೊ ಇವರು ಆರಕೇಳನ್ ಅವರು ಅಂದರೆ ಅಯ್ಯಪ್ಪನ್. ಆರಕೇಳನ್ ಅವರು ಅಲ್ಲೇ ಇರ್ತಾರೆ, ಜನಿಸ್ತಾರೆ, ಅಲ್ಲೇ ಇದ್ದು ಬೆಳೆದು ಗುರುಕುಲ ಎಲ್ಲ ವಿದ್ಯಾಭ್ಯಾಸ ಕಲಿತಾರೆ. ಮತ್ತು ಆಲಂಗಾಡ್ ಅಂಬಳಪುಳ ಅವ್ರ ಜೊತೆಲೆಲ್ಲ ಸೇರಿ ಕಲೈರಿ ಪಾಠ ಕಲಿತಾರೆ. ಆಮೇಲೆ ಚಿರಾಪುತ್ತಿರಿ ಹತ್ರ ಹೋಗಿ ಅಲ್ಲಿ ಕಲೈರಿ ಪಾಠ ಕಲಿತಾರೆ. ಅಲ್ಲಿ ಗುರುಗಳ ಮಗಳೊಬ್ಬಳು ಲೀಲಾವತಿ ಅನ್ನೋಳು ಮೋಹಿತಳಾಗ್ತಾಳೆ. ಅಯ್ಯಪ್ಪನನ್ನ ಕೇಳ್ತಾರೆ, ನನಗೆ ನೀನು ಇಷ್ಟ ಆಗಿದೆ. ಬಟ್ ಇವರು ಉದ್ದೇಶ ಗೊತ್ತಿರುತ್ತೆ, ನಾನು ಬಂದು ನೈಷ್ಠಿಕ ಬ್ರಹ್ಮಚಾರಿ, ನನಗೆ ಯಾವುದು ಬೇಡ ಅಂತೇಳಿ ಇವ್ರು ಬಳಸೋ ಒಂದು ಕತ್ತಿನ ಹಾಕಿ ಕೊಟ್ಟು ಇವ್ರು ಹೊರಟು ಬಿಡ್ತಾರೆ. ಆ ಲೀಲಾವತಿ ಸ್ಟೋರಿನ ಏನು ಮಾಡ್ಕೊಂಡಿದ್ದಾರೆ ಪಿಕ್ಚರಲ್ಲಿ ಲಾಸ್ಟಲ್ಲಿ ಬಂದು ಮಹಿಷಿ ಸಂಹಾರ ಆಯಿತು, ನಾನು ನಿನಗೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆವಾಗ ಏನು ಕ್ರಿಯೇಟ್ ಮಾಡ್ತಾರೆ, ಯಾರು ಬಂದಿಲ್ಲ ಅಂದರೆ ನಿನ್ನ ಮದುವೆಗೆ ಬಂದರೆ ಅದೊಂದು ಸ್ಕ್ರಿಪ್ಟೆಡ್ ಆಗಿಬಿಟ್ಟಿದೆ. ಅದಕ್ಕೂ ಶಬರಿಮಲೆಗೂ ಲಿಂಕೇ ಇಲ್ಲ, ಅದಕ್ಕೂ ಶಬರಿಮಲೆ ಇದೇ ಇಲ್ಲ. ಸೊ ಅದು ಲೀಲಾವತಿ ಸ್ಟೋರಿ. ಹಾಗೆ ಲೀಲಾವತಿ ಹೊಟ್ಬಿಡ್ತಾರೆ, ಇವ್ರು ಬರ್ತಾರೆ. ಇವ್ರು ಬಂದಾಗ ನಂತರ ಇವರು ವೈರಾಗ್ಯ ಇರ್ತದೆ. ಒಂದು ಅವ್ರ ತಂದೆನ ಒಬ್ಬರು ಸಾಯಿಸಿರ್ತಾರೆ, ಅದು ವೆಂಜೆನ್ಸ್ ಅಂದಿರ್ತದೆ. ನಂತರ ಈ ತಾಯಿ ಹಾಲಲ್ಲಿ ಅಯ್ಯಪ್ಪ ಸ್ವಾಮಿ ಒಂದು ಹುಲಿ ಹಾಲನ್ನು ಪಡಿಬೇಕಂದ್ರೆ ಅವರು ಒಂದು ಪುಲಿಗೂ ಅವರು ಬೋಗರ್ ಒಬ್ಬರು ಸಿದ್ಧರ ಹತ್ರ ಕಲಿತಾರೆ. ಪುಲಿಪಾನಿ ವಿದ್ಯೆ ಅಂತ ಕಲ್ತಿರ್ತಾರೆ. ಹುಲಿಗಳನ್ನ, ಮೃಗಗಳನ್ನ ಪಳಗಿಸುವಂಥದ್ದು ಆ ವಿದ್ಯೆ ಎಲ್ಲ ಕಲ್ತಿರ್ತಾರೆ. ಆಗ ಇವ್ರಿಗೆ ಹೊಟ್ಟೆ ನೋವು ಕುತಂತ ಅನ್ನೋದು ನಡೆಯುತ್ತೆ. ಇದಾದ ನಂತರ ಅವ್ರನ್ನ ಕಳಿಸೋದು. ಆ ಬರುವ ಸಮಯದಲ್ಲಿ ಇವರು ಎರಿಮೆಯಲ್ಲಿ ಮಹಿಷಿ ಸಂಹಾರ ಆಗುತ್ತೆ. ಆ ಎಮ್ಮೆನ ಕೊಲ್ತಾರೆ. ಎರಿಮೆ ಕೊಲ್ಲಿ ಎಮ್ಮೆನ ಕೊಂದಿದ್ದ ಜಾಗ. ಎರಿಮೆ ಕೊಲ್ಲಿ ಹೋಗಿ ಇವಾಗ ಎರಿಮೇಲಿ ಕನ್ವರ್ಷನ್ ಆಗ್ಬಿಟ್ಟಿದೆ. ಎಮ್ಮೆ ಕೊಂದಿದ್ದು, ಎಮ್ಮೆ ಕೊಲ್ಲಿ, ಎರಿಮೇಲಿ, ಹಂಗೆ ಅದು ಕನ್ವರ್ಷನ್ ಆಗಿದೆ. ಅದಾದ ನಂತರ ನೆಕ್ಸ್ಟ್ ಉದಯನ ಸಂಹಾರ ಮಾಡಕ್ಕೆ ಹೋಗ್ತಾರೆ. ಅವಾಗ ಆಗೋದಿಲ್ಲ. ಫಸ್ಟ್ ಟೈಮ್ ಅವ್ನಿಗೆ ಗೊತ್ತಾಗ್ಬಿಡುತ್ತೆ, ತಪ್ಪಿಸ್ಕೊಂಡ್ಬಿಡ್ತಾನೆ ಉದಯನ. ಅಂದರೆ 2ನೇ ಸತಿ ಹೋದಾಗ ಆಲಂಗಾಡ್ ಅಂಬಳಪುಳ ಅವರ ಸಮೇತ ಒಳ್ಯ ಕಡತನ್, ಚಿರ ಕಡತನ್, ಕುಚ್ಚು ಕಡತನ್ ನೀವು ನೋಡಿರ್ತೀರ, ಮಣಿಮಂಟಪ ಮುಂದೆನೇ ಇರ್ತಾರೆ. ಇವರೆಲ್ಲ ಸೇನೆಗಳ ಜೊತೆಲಿ ಹೋಗಿ ಸಂಹಾರ ಮಾಡ್ತಾರೆ. ಅವನ್ನ ಉದಯನ್ನ ಕೊಂದುವಾಗ ಕೂಡ ಅಯ್ಯಪ್ಪ ಕೊಂದ ಅಂತಲ್ಲ, ಅಯ್ಯಪ್ಪ ಜೊತೆಲಿರುವ ಕೊಚ್ಚು ಕೊಡತನ್ ಸಾಯಿಸ್ರು ಅಂತ ಬರುತ್ತೆ. ಇದನ್ನೆಲ್ಲ ಮಾಡಿ ನಂತರ ಬಂದು ಇವರು ದೇವಸ್ಥಾನವನ್ನ ಪುನಃ ಪ್ರತಿಷ್ಠಾಪನೆ ಮಾಡ್ತಾರೆ. ಯಾರು? ಆರಕೇಳನ್ ಅಂದ್ರೆ ಅಯ್ಯಪ್ಪ. ಇನಿಷಿಯಲಿ ಅವರು ಬೆಳೀತಾ ರಾಜಧಾನಿ 4 ಜನಗೆಲ್ಲ ಒಳ್ಳೇದು ಮಾಡ್ತಾ, ಸಹಾಯ ಮಾಡ್ತಾ, ಯುದ್ಧಗಳೆಲ್ಲ ಗೆಲ್ತಾ ಬಂದಾಗ ಅಯ್ಯಪ್ಪನ್ ಅಂತ ಬಂದಿದ್ದು. ಸೊ ಅಯ್ಯಪ್ಪನ್ ಆವಾಗ ಇಲ್ಲಿ ಬರ್ತಾರೆ, ದೇವಸ್ಥಾನ ಪುನಃ ಪ್ರತಿಷ್ಠಾಪನೆ ಮಾಡಿಸ್ತಾರೆ, ಉತ್ಸವ ಮಾಡ್ತಾರೆ. ಮಕರ ಬೆಳಕು ಉತ್ಸವ ನಡೀತಾ ಇದ್ದಿನ ಉತ್ಸವ ಮಾಡಿ ಹಲವಾರು ವರ್ಷಗಳ ಕಾಲ ಅಯ್ಯಪ್ಪ ಏನು ಮಣಿಮಂಟಪ ಅಂತ ಇದೆ, ಜೀವ ಸಮಾಧಿಯಾಗಿ ನಾವಲ್ಲೇ ಹೇಳ್ತೀರಿ, ಅಲ್ಲೇ ಅಯ್ಯಪ್ಪ ಒಂದು ಧ್ಯಾನವನ್ನು ಮಾಡಿ ಒಂದು ದೇವಿಗೆ
ಒಂದು ಭದ್ರಕಾಳಿಗೆ ಒಂದು ಶ್ರೀಚಕ್ರ ಉಪಾಸನ ಮಾಡಿ ಸಾಧನ ಮಾಡಿ ಎಷ್ಟೋ ವರ್ಷಗಳ ನಂತರ ಅವರು ಮೂಲ ಸ್ಥಳ ಶಬರಿಮಲೆಯ ಮೂಲ ಸ್ಥಳ ಬಂದು ಪೊನ್ನಂಬಲಮೇಡು. ಪೊನ್ನಂಬಲಮೇಡಲ್ಲಿರುವ ಶ್ರೀಧರ್ಮ ಶಾಸ್ತ್ರಿನಿ ಅವ್ರ ಆಯ್ಕೆ ಆದರು ಅಂತ ಇರೋದು ಸಂಕೇತ. ಕೆಲವು ಕಡೆ ಅದು ಸ್ಟೋರಿ ಎಲ್ಲ ಕ್ಲಬ್ಸಿ ಆಗ್ಬಿಟ್ಟಿದೆ. ಅಂದ್ರೆ ಇವಾಗ ವಿಗ್ರಹ ಇದೆಲ್ಲ ಅಯ್ಯಪ್ಪ ವಿಗ್ರಹ ಸೇಮ್ ಅವಾಗ್ಲೂ ಹಂಗೆ ಇತ್ತ? ಇಲ್ಲ, ಅವರು ಅಯ್ಯಪ್ಪ ಆರ್ಯ ಕೇರಳನ್ ಅವರು ಪ್ರತಿಷ್ಠಾಪನೆ ಮಾಡಿದప్పుడు ಅವ್ರು ಅದೇ ಹೇಳ್ತಾರೆ, ಈ ಥರನೇ ಇತ್ತು ಅಂತ ಹೇಳ್ತಿದ್ದಾರೆ. ಬಟ್ ನಮ್ಗೆ ಕನ್ಫರ್ಮೇಷನ್ ನಮ್ಗೆ ಗೊತ್ತಿಲ್ಲ, ಯಾರು ಚಿತ್ರ ನೋಡಲಿಲ್ಲ. ಬಟ್ ಆದರೆ ಧರ್ಮಶಾಸ್ತ್ರನ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದು ಅಯ್ಯಪ್ಪ. ಸೊ ಅಷ್ಟು ಹಲವಾರು ಹೌದು, ಆರ್ಯ ಕೇರಳನ್ ಅವರು ಪ್ರತಿಷ್ಠಾಪನೆ ಮಾಡ್ತಾರೆ. ಆರ್ಯ ಕೇರಳನ್ ಈ ಸಿಮ್ಲಲ್ಲಿ ಅಯ್ಯಪ್ಪ. ಇವಾಗ ಧರ್ಮಶಾಸ್ತ್ರನ ಒಂದು ಅಂಶದಲ್ಲಿ ಆಶೀರ್ವಾದದಲ್ಲಿ ಜನಿಸೋದೇ ಆರ್ಯ ಕೇರಳನ್, ಅವ್ರನ್ನ ಅಯ್ಯಪ್ಪ ಅಂತ ಕರೆದಿದ್ದು. ಸೊ ಇವರು ಅವ್ರಿಗೆ ಮ್ಯಾರೇಜ್ ಆದರೆ ಇಬ್ಬರು ಒಂದೇನೆ. ಸೊ ಅಯ್ಯಪ್ಪ ಈ ಸೇಮ್ ಮತ್ತು ಧರ್ಮಶಾಸ್ತ್ರ ಈ ಸೇಮ್. ಸೊ ಅದು ಎರಡು ಒಂದೇನೆ. ಬಟ್ ಏನು ಇಲ್ಲಿ ಅಂತಂದರೆ ಮೂಲ ಅವರಿಂದ ಬಂದಿದ್ದು ಮಗು, ಹುಟ್ಟಿದ್ದು ಮಗು. ಬಟ್ ಇವರು ಇಲ್ಲಿ ಜೀವ ಸಮಾಧಿ ಆಗ್ತಾರೆ, ಮಣಿಮಂಟಪದಲ್ಲಿ ಜೀವ ಸಮಾಧಿ ಆಗ್ತಾರೆ ಅಯ್ಯಪ್ಪನ. ಧರ್ಮಶಾಸ್ತ್ರ ದೇವರಿಗೆ ಐಕ್ಯ ಆಗ್ತಾರೆ. ಸೊ ಎರಡನ್ನೂ ಒಂದೇ ಅಂತ ನಾವು ಸಿಂಗ್ ತಗೊಳೋದು. ಅಂದರೆ ಅವರು ಬರೀ ಇದರಲ್ಲಿ ಹೇಗೆ ಯಾವುದೋ ಇದರ ಸ್ಟೋರಿಗಳಲ್ಲಿ ಹೇಳ್ತಾರೆ, ಇದಾಗುತ್ತೆ ಕರ್ಪೂರ ಜ್ಯೋತಿ ಆಗ್ತಿರುತ್ತೆ, ಮಕರ ಜ್ಯೋತಿ ದಿನವೇ ಸೇರಿಬಿಡ್ತಾರೆ. ಇಲ್ಲ, ಎಷ್ಟೋ ವರ್ಷಗಳ ಕಾಲ ಅವರು ಇದ್ದವರು ಸಾಧನೆ ಮಾಡಿ ಅದು ಏನಕ್ಕೆ ಮಣಿಮಂಟಪ ಅಲ್ಲಿ ಜಾಗ ನೋಡಿಕೊಂಡ್ರು ಅಂತಂದರೆ ಆ ಕಡೆ ಬಲಗಡೆ ಅಯ್ಯಪ್ಪನಿಗೆ ಇವಾಗ ನಾವು ಹೆಂಗೆ ಅಂದರೆ ಅಪ್ಪ ಅಮ್ಮ ಜೊತೆಲಿದ್ದರೆ ನಾನು ಅಲ್ಲಿ ರೈಟ್ ಸೈಡ್ ಹೋಗಿ ಇಷ್ಟಪಡ್ತೀನಿ. ನೀನು ರೈಟ್ ಹ್ಯಾಂಡ್ ಎಲ್ಲೋ ಅಂತ ಕೇಳಿದಾಗ ಅದೊಂದು ಶಕ್ತಿ, ಒಂದು ಇದು. ಸೊ ತಾಯಿಯ ಬಲಗಡೆ ಮಾಳಿಗೆಪುರತಮ್ಮ ಬಂದು ಮಹೇಶಿಯೂ ಅಲ್ಲ, ಅದೇನು ಅದು ಬಂದು ಪಂದಳ ರಾಜವಂಶದ ಒಂದು ಕುಲದೇವತೆ ಮಧುರೆ ಮೀನಾಕ್ಷಿ. ಇವಾಗ ನಾವು 100 ಎಕರೆ ಜಮೀನಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರೆ ಒಂದು ಜಾಗದಲ್ಲಿ ನಮ್ಮ ಮನೆದವ್ರು ನಾವು ಕಟ್ಟಿಸ್ಕೊಳ್ತೀವಿ. ಹೌದು, ನಮಗೂ ಇಷ್ಟು ಮಾಡೋದಕ್ಕೆ ಕುಲದೇವರ ಆಶೀರ್ವಾದನೇ. ಸೊ ಇವರ ತಾಯಿ ಕಂಚಿ ಕಾಮಾಕ್ಷಿ, ಮಧುರೆ ಮೀನಾಕ್ಷಿ, ಕಾಶಿ ವಿಶಾಲಾಕ್ಷಿ, ಈ 3 ಜನ ಶಕ್ತಿ ಹೊಂದಿರುವ ತಾಯಿ ಅಲ್ಲಿ ಮಾಳಿಗೆಪುರತಮ್ಮನಾಗಿ ಮಧುರೆ ಮೀನಾಕ್ಷಿ ಕೂತಿರ್ತಾಳೆ. ಸೊ ನಮ್ಮ ಕುಲ ವಂಶದೇವಿ ನಮ್ಮ ತಾಯಿಯ ಬಲಗಡೆ ನಾನು ಕೂತು ಜಪ ಮಾಡ್ತೀನಿ, ತಪ ಮಾಡ್ತೀನಿ, ಒಂದು ಶ್ರೀಚಕ್ರ ಪೂಜೆ ಮಾಡ್ತೀನಿ ಭಗವಂತ ಅಯ್ಯಪ್ಪ ಅಂದರೆ ಆರ್ಯ ಕೇರಳನ್ ಅವರು ಅಲ್ಲಿ ಮಾಡಿದ್ದು. ಆದ ನಂತರ ಅವರು ಎಷ್ಟೋ ವರ್ಷಗಳ ನಂತರ ಅವರು ಐಕ್ಯ ಆಗ್ತಿದ್ರು. ಸೊ ಈ ಏನು ಹೇಳ್ತಾರೆ, ಯಾರು ಕನ್ಯಸ್ವಾಮಿ ಬಂದಿಲ್ಲ ಅಂದರೆ ಮದುವೆ ಆಗ್ತೀನಿ ಅಂತ, ಸುಳ್ಳು. ಅದು ಯಾರು ನಂಬಲ್ಲ. ಅವರು ಬಂದು ಕರೆಕ್ಟಾಗಿ ಪ್ರತಿ ವರ್ಷ ಒಂದು ಗುರುತಿ ಮಕರ ಬೆಳಕು ಉತ್ಸವ ಟೈಮಲ್ಲಿ ಗುರುತಿಯಿಂದ ಒಂದು ದಿನ ಹಿಂದೆ ಬಂದರೆ ಆವಾಗ ಗೊತ್ತಾಗುತ್ತೆ. ಆ ಹಿಂದಿನ ದಿನ ಅಯ್ಯಪ್ಪನು ಮಾಳಿಗೆಪುರತಮ್ಮ ದೇವಸ್ಥಾನದಿಂದ ಶರಣಗುತ್ತಿಗೆ ಹೋಗಿ ಶರಣಗುತ್ತಿ ಹತ್ರ ಎಲ್ಲ ಯಾರ್ಯಾರು ಬಂದಿದ್ರು ಅಯ್ಯಪ್ಪನ ಸೀನೆ ಪಡೆ ಭೂತಗಣ್ಣಗಳು ಅವರ ಸ್ನೇಹಿತರು ಪ್ರೀತಿ ಪಾತ್ರ ಇವರೆಲ್ಲರನ್ನು ಕಳಿಸ್ಬಿಟ್ಟು ಬೇಜಾರಾಗಿ ಅಯ್ಯಪ್ಪ ಬರ್ತಾರೆ. ಆದರೆ ಇದು ನೋಡಿರೋ ಜನ ಮಹೇಶಿ ಹೋಗ್ತಾಳೆ, ಅಲ್ಲಿ ಕತ್ತಿ ಎಲ್ಲ ಚುಚ್ಚಿದ್ದಾರೆ, ಕನ್ನಿಸ್ವಾಮಿಗಳು ಬಂದ್ಬಿಟ್ಟಿದ್ದಾರೆ, ಗೊತ್ತಾಗ್ಬಿಟ್ಟಿದೆ ಅಂದ್ಬಿಟ್ಟು ಮಹೇಶಿ ಬೇಜಾರಾಗಿ ಹೋಗ್ತಾಳೆ ಅಂತೇಳಿ ಸ್ಟೋರಿ ಆಗ್ಬಿಟ್ಟಿದೆ. ಸೊ ದಟ್ ಇಸ್ ಟೋಟಲಿ ರಾಂಗ್. ಅದು ಮೋರೋವರ್ ಶರಣಗುತ್ತಿಯಲ್ಲಿ ಒಂದು ಕತ್ತಿ ಚುಚ್ತಾ ಇದ್ದಾರೆ ಅಂತಂದರೆ ಕನ್ನಿಸ್ವಾಮಿ ಬಂದಿದ್ದೀನಿ ಅಂತ ಚುಚ್ತಾ ಇರೋದಲ್ಲ. ಅದು ನಾವು ಕಾಡಲ್ಲಿ ಅಷ್ಟು ದೂರದಿಂದ ನಡ್ಕೊಂಡು ಬಂದಿದ್ದೀರಿ, ನಮಗೆ ದಾರಿಯಲ್ಲಿ ಬೇಕು ಕೊಡಲಿಬೇಕು ದಾರಿ. ಈಗಿನ ಕಾಲದಲ್ಲಿ ಎಲ್ಲ ರೂಟ್ ಇದೆ, ಆವಾಗೆಲ್ಲ 100-200 ವರ್ಷದಲ್ಲಿ ಯಾವುದೂ ರೂಟ್ ಇಲ್ಲ. ಆವಾಗ ದಾರಿ ಕಾಡು ಮೇಡಲ್ಲಿ ಕ್ಲೀನ್ ಮಾಡಿಕೊಂಡು ದಾರಿ ಮಾಡಿಕೊಂಡು ಆವಾಗ ಬಂದಿದ್ದೀರಿ. ಇನ್ನೇನು ಶಬರಿಮಲೆಗೆ ಬಂದೆ, ತುದಿಯಲ್ಲಿ ನಿಂತಿದ್ದೀನಿ, ಕೆಳಗಡೆ ದೇವಸ್ಥಾನ ಕಾಣಿಸ್ತಾ ಇದೆ. ಇನ್ನು ಇಲ್ಲಿಂದ ನನಗೆ ಯಾವುದೇ ಕತ್ತಿ ಗದೆ ಕೋಲು ದಂಡ ಏನೂ ಅವಶ್ಯಕತೆ ಇಲ್ಲ, ಪರಮಾತ್ಮ ಇದ್ದಾನೆ. ಸೊ ಆರ್ಯ ಕೇರಳನವರು ಅಯ್ಯಪ್ಪ ಈ ಉದಯನ್ನ ಒಂದು ಸಂಹಾರ ಮಾಡಿ ಬಂದಮೇಲೆ ಕೂಡ ಅವರು ಶರಣಗುತ್ತಿಯಿಂದ ಮುಂದಕ್ಕೆ ಯಾವುದೇ ಒಂದು ಆಯುಧಗಳನ್ನ ಶಸ್ತ್ರಗಳನ್ನೆಲ್ಲ ಅವರು ಬಳಸಲಿಲ್ಲ, ಕೊಂಡೋಗಲಿಲ್ಲ. ಅವರು ಅಲ್ಲೇ ಎಲ್ಲ ಬಿಸಾಕಿ ಅಲ್ಲೇ ಇಟ್ಟು ಇಲ್ಲಿಂದ ಮುಂದೆ ಒಂದು ಹೆಜ್ಜೆ ಇಟ್ಟರು ಕೂಡ ನಮಗೆ ರಕ್ಷಣೆ ಎಲ್ಲ ಬಂದು ಆಪದ್ಭಾಗ ಬಂದು ಧರ್ಮಶಾಸ್ತ್ರನೇ ಅಂತೇಳಿ ಹೆಜ್ಜೆ ಇಟ್ಟಿದ್ದು. ಆ ಉದ್ದೇಶ ಆ ಸಂಪ್ರದಾಯ ನಾವು ಫಾಲೋ ಮಾಡ್ತಾಯಿದ್ದೀವಿ. ಅದನ್ನು ಅದು ಯಾರು ಕ್ರಿಯೇಟ್ ಮಾಡಿದ್ರು ಅದು ಕಚ್ಚಿ ಕನ್ಸಾಗಿ ಬಂದು ಚುಚ್ಚಬೇಕು ಅನ್ನೋ ಕ್ರಿಯೇಟ್ ಆಗ್ಬಿಟ್ಟಿದೆ. ಸೊ ನಮ್ಮ ಆಯುಧಗಳನ್ನೆಲ್ಲ ನಾವು ಅಲ್ಲಿಟ್ಟು ಬಿಸಾಕಿ ಇನ್ನು ಮುಂದೆ ಏನೇ ಆದರೂ ಭಗವಂತ ರಕ್ಷಣೆ ಮಾಡ್ತಾನೆ ಇದೆ ಹೊರಡೋದೇ ಶರಣಗುತ್ತಿ. ಆದರೆ ಇವಾಗ ರಕ್ಷಣೆ ಇದೆ, ಅದನ್ನು ಇವಾಗ ನಾವ್ಯಾಕೆ ತೊಗೊತಾ ಇದ್ದೀರಿ? ಇವಾಗ ನಾವು ಆ ಥರ ಆಯುಧಗಳೇನು ತೊಗೊತೀರಿ? ಕಾಮ ಕ್ರೋಧ ಮದ ಮತ್ಸರ ಅಹಂಕಾರ ಆಸೆ ಮೋಹ ದುಃಖ ದುಡ್ಡು ಗಿಡ್ಡು ಸಿರಿ ಸಂಪತ್ತು ಇವೆಲ್ಲ ಇಲ್ಲ ಬಿಸಾಕು. ಶರಣಗುತ್ತಿ ಹತ್ರ ಬಿಸಾಕ್ಬಿಟ್ಟು ನಮ್ಮ ಮೈಂಡಲ್ಲಿ ಏನಿದೆ ಕೆಟ್ಟಿರುತ್ತೆ ಎಲ್ಲ ನೆಗೆಟಿವ್ ಎಲ್ಲ ಶರಣಗುತ್ತಿಯಲ್ಲಿ ಬಿಸಾಕಿ ಇಲ್ಲಿಂದ ಇನ್ನು ಮುಂದೆ ಒಂದು ಹೆಜ್ಜೆ ಇಟ್ಟರು ಕೂಡ ಅಯ್ಯಪ್ಪ ಇದ್ದಾನೆ ನಮಗೋಸ್ಕರ, ಎಲ್ಲ ಅಯ್ಯಪ್ಪ ನೋಡ್ಕೊತಾನೆ. ಇಲ್ಲಿಂದ ನಮ್ಮೂರಿಂದ ನಾನು ಯಾರ್ಯಾಕೆ ಬಂದಿರ್ಬೋದು, ಶರಣಗುತ್ತಿ ಹೆಜ್ಜೆ ಇಟ್ಟಿದ ತಕ್ಷಣ ನಾನು ಇಲ್ಲೊಬ್ಬ ಶೂನ್ಯ,
ನಾನು ಇಲ್ಲಿ ಯಾರು ಅಲ್ಲ, ನಾನೊಬ್ಬ ಯಾರೋ ಒಂದು ಸಾಮಾನ್ಯ ಒಂದು ಭಿಕ್ಷುಕ. ಕೊಟ್ಟರೆ ಅವಂದೇ, ಕೊಟ್ಟಿಲ್ಲ ಅಂದರೂ ಅವಂದೇ. ಅವ್ನ ಪಾದಕ್ಕೆ ಬಿದ್ದಿದ್ದೀರಿ, ಅವ್ನ ಪಾದಕ್ಕೆ ಬಂದ್ಬಿಡೋಣ ಅಂತೇಳಿ ಶರಣಗುತ್ತಿಂದ ಹೆಜ್ಜೆ ಇಡೋದು. ಅದು ಸಂಪ್ರದಾಯ ಅಲ್ಲಿ ನಡೆಯೋದು. ಅಂದರೆ ಆ ಸಂಪ್ರದಾಯ ಅದನ್ನು ನಂಗೆ ಕನ್ವರ್ಷನ್ ಆಗಿಬಿಟ್ಟಿದೆ ಆ ರೀತಿಯಾಗಿ. ಆಮೇಲೆ ಎಷ್ಟೊಂದು ಜನಕ್ಕೆ ಇವಾಗಲೂ ಕೂಡ ಮಣಿ ಮಂಟಪ ಗೊತ್ತಿಲ್ಲ, ಅಯ್ಯಪ್ಪ ಸ್ವಾಮಿ ಜೀವ ಸಮಾಧಿ ಅಂತ ಗೊತ್ತಿಲ್ಲ. ಇಲ್ಲ ಬಂದವ್ರಿಗೆ ಗೊತ್ತಾಗ್ತದೆ. ಇನ್ನು ಬಾಕಿ ಎಲ್ಲ ಇಡ್ಮುಡಿ ಕಟ್ಟೋದು ಪ್ರತಿಯೊಬ್ಬರಿಗೂ ಗೊತ್ತು. ಸಾಮಾನ್ಯ ಈ ಚಪ್ಪಲಿ ಕಾಲು ಚಪ್ಪಲಿ ಇರಬಾರ್ದು, ಬರಿಗಾಲು ಇರಬೇಕು, 2 ಹೊತ್ತು ಸ್ನಾನ, ಒಂದು ಸಾತ್ವಿಕ ಆಹಾರ ಇರಬೇಕು, ಜಾಸ್ತಿ ಏನು ಆಸೆ ಪಡಬಾರ್ದು. ಅದೆಲ್ಲ ನಾವು ಅನಿವಾರ್ಯವಾಗಿ ಫಾಲೋ ಮಾಡ್ತಾ ಇದ್ದೀವಿ. ಬಟ್ ಮುಖ್ಯವಾಗಿ ಏನಂದರೆ ಇದೆಲ್ಲ ಫಾಲೋ ಮಾಡೋದು ಬರೀ ಅಯ್ಯಪ್ಪನ ನೋಡೋದಕ್ಕಲ್ಲ, ಬರೀ ಅಲ್ಲೋಗಿ ಇರುಮುಡಿ ಕಟ್ಟಿ ತುಪ್ಪ ಅರ್ಪಣೆ ಮಾಡೋದಕ್ಕಲ್ಲ ಇದೆಲ್ಲ ಮಾಡೋದು. ಇದೆಲ್ಲ ಅಯ್ಯಪ್ಪ ಮಾಡೋಕ್ಕೆ ಹೇಳಿರೋದು ಕೂಡ ಬರೀ ನನ್ನ ನೋಡ್ರಿ ಅಂತಲ್ಲ, ಬಂದು ಧರ್ಮಶಾಸ್ತ್ರ ನೋಡ್ರಿ ಅಂತ ಏನು ಮಾಡಿಸ್ಲಿಲ್ಲ. ಅಯ್ಯಪ್ಪ ಮಾಡಿರೋದು ನೀವು ನಿಮ್ಮ ಬದುಕಲ್ಲಿ ಒಂದು ಮುಕ್ತಿಯ ದಾರಿ ಹಿಡಿಬೇಕು. ನೀವು ಯಾವುದೇ ಒಂದು ದೇವರನ್ನ ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಆಧ್ಯಾತ್ಮದಲ್ಲಿ ನೀವು ಒಳಗಡೆ ಹೋಗ್ಬೇಕು. ಇನ್ನು ನಿಮ್ಮ ಅರಿವು ನಿಮ್ಗೆ ಆಗಬೇಕು ಅಂದರೆ ಇದನ್ನ ಪರಿಪಾಲನೆ ಮಾಡಬೇಕು ಅಂತ ತೋರಿಸ್ಕೊಟ್ರು. ಆದರೆ ಅದರ ನಾವುಗಳೇನು ಮಾಡ್ಕೊಂಡ್ಬಿಟ್ಟಿದ್ರಿ, ಈ ಕಾನ್ಸೆಪ್ಟ್ ಬರೀ ಅಯ್ಯಪ್ಪನಿಗೆ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಿ, ಇದಕ್ಕೆ ಇದು ಶ್ರೇಷ್ಠ ಅಂತ. ಆದರೆ ಏನು ಒಂದು ಮಂಡಲ ಮಾಡಿ ನಾವು ಅಯ್ಯಪ್ಪನ ನೋಡ್ತೀರಿ, ಅದೇ ಒಂದು ಮಂಡಲನ ಇನ್ನೊಂದು ದೇವರಿಗೆ ನಾವು ಮಾಡಿದ್ರೆ ಇನ್ನೂ ಹತ್ರ ಆಗ್ತೀರಿ ದೇವ್ರುಗಳಿಗೆ. ಆ ಕಾನ್ಸೆಪ್ಟಿಂದ ಸ್ವಲ್ಪ ಈಚೆಗೆ ಬರ್ಬೇಕು ನಾವು. ಸೊ ಮಂಡಲ ವ್ರತ ಬೇರೆ, ಇಟ್ ಇಸ್ ಓನ್ಲಿ ಫಾರ್ ಅಯ್ಯಪ್ಪ, ಇಟ್ ಇಸ್ ಫಾರ್ ಎವ್ರಿಥಿಂಗ್. ಎಲ್ಲದಕ್ಕೂ ಕೂಡ ಆಧ್ಯಾತ್ಮದ ಅರಿವು ಅರ್ಥ ಮಾಡಿಸೋದಕ್ಕೇ ಮಂಡಲ ವ್ರತ ಮಾಡೋದು. ಯಾವುದೇ ದೇವಸ್ಥಾನಕ್ಕೆ ಒಂದು ವ್ರತ ಮಾಡಿದ್ರೆ ಹೇಳ್ತಾರೆ, ಒಂದು ಮಂಡಲ ಮಾಡಿರಿ, 48 ಮಾಡಿರಿ, 41 ಮಾಡಿರಿ ಅಂತ ವ್ರತ ಹೇಳ್ತಾರೆ. ಸೊ ಇನ್ನೂ ಅದೇ ಹೇಳ್ತಾ ಇರೋದು, ಆಧ್ಯಾತ್ಮದಲ್ಲಿ ಹತ್ರ ಆಗ್ಬೇಕಂದ್ರೆ ಮಂಡಲ ವ್ರತ ಫಾಲೋ ಮಾಡೋ ಅಂತ. ಬಟ್ ನಾವುಗಳು ಅದನ್ನು ಬೇರೆ ಅಯ್ಯಪ್ಪನಿಗೆ ಅಂತ ಅನ್ಕೊಂಡು ಫಿಕ್ಸ್ ಮಾಡ್ಕೊಂಬಿಟ್ಟು, ಸೊ ಅಷ್ಟು ವ್ಯತ್ಯಾಸ. ಸೊ ಈ ಮಂಡಲ ವ್ರತನ ಬರೀ ಶಬರಿಮಲೆಯಲ್ಲಿ ಹೋಗಿ ಧರ್ಮಶಾಸ್ತ್ರನ ನೋಡಿ ಅಯ್ಯಪ್ಪನ ನೋಡಿ ಅಭಿಷೇಕ ಮಾಡೋದಕ್ಕೆ ಸೀಮಿತ ಅಲ್ಲ. ಯಾವುದೋ ನಿಮ್ಮ ಲಕ್ಷ್ಮೀ ದೇವಿಗೆ ಮಾಡ್ಬೇಕಾ ಈ ಮಂಡಲ ವ್ರತ ಮಾಡ್ಬೋದು, ಇಲ್ಲ ಯಾವುದು ನರಸಿಂಹನಿಗೆ ಮಾಡ್ಬೇಕಾ ಈ ಮಂಡಲ ವ್ರತ ಮಾಡ್ಬೋದು. ಯಾವುದೇ ಮಾಡಿದ್ರೂ ಕೂಡ ಆಧ್ಯಾತ್ಮ ಹತ್ರ ಆಗೋದಕ್ಕೆ ಮಂಡಲ ವ್ರತ ಅಂತ ಭಗವಂತ ತೋರಿಸ್ಕೊಟ್ಟಿದ್ದಾನೆ. ಬಟ್ ನಾವು ಒಂದೇ ಎಡ್ಜಲ್ಲೇ ನೋಡ್ತಾ ಇದ್ದೀರಿ ಅಷ್ಟೇ. ಅದನ್ನು ನಾವು ಬದಲಾವಣೆ ಮಾಡಿಕೊಂಡ್ರೆ ಇನ್ನು ಪ್ರತಿಯೊಬ್ಬರು ಕೂಡ ಇನ್ನೂ ಹತ್ರ ಆಗ್ತಾರೆ ಪರಮಾತ್ಮನಿಗೆ. ಹೇಳಿ ಸ್ವಾಮಿ ವಾವರ್ ಸ್ವಾಮಿ ಬಗ್ಗೆ ಹೇಳಿ, ಅವ್ರ ಹಿನ್ನೆಲೆ ಏನು? ವಾವರ್ ಅಂತ ಬಂದಾಗ ನಮ್ಗೆ ಇದರಲ್ಲಿ 2 ಅರ್ಥ ಮಾಡ್ಕೊಬೇಕು. ಒಂದು, ಅಯ್ಯಪ್ಪ ಸ್ವಾಮಿಯ ಸೇನೆಯಲ್ಲಿ ವಾವರನ್ ಅನ್ನೋರು ಇದ್ರು ಅಂತ ಇದೆ. ಈ ಬಾಬರ್ ಅದು ವಾವರ್ ಅಂತ ತಗೊಂಡಿರೋದು. ಸೊ ಅಯ್ಯಪ್ಪ ಸ್ವಾಮಿಯವರ ಅವ್ರ ಚರಿತ್ರೆ, ಅವರ ಜನ್ಮ ಅಂತ ನಾವು ಸರ್ಚ್ ಮಾಡೋದು ಕೂಡ 1035 ಇಷ್ಟೋ ಒಂದು 800-900 ವರ್ಷಗಳ ಹಿಂದೆ ಅವ್ರು ಇದ್ದಿದ್ದು. ಸೊ ಆ ಸಮಯದಲ್ಲೆಲ್ಲ ಯಾವುದೇ ರೀತಿಯ ಒಂದು ಸುಲ್ತಾನೇಟ್ಸ್ ಆಗಲಿ, ತುಗ್ಲಾಕ್ಸ್ ಆಗಲಿ, ಇಸ್ಲಾಂ ಧರ್ಮ ನಮ್ಮ ಕಡೆ ಎಲ್ಲ ಹಬ್ಬಿರಲಿಲ್ಲ, ಬರಲಿಲ್ಲ. ಸೊ ಅಯ್ಯಪ್ಪ ಆರೈಕೆಗಳನ್ನವ್ರು ಇದ್ದಾಗ ಯಾವುದೇ ರೀತಿಯ ಈ ಥರ ಅವ್ರು ಇದ್ದರು ಅನ್ನೋದು ಪ್ರೂಫ್ ಇಲ್ಲ. ಅದಾದ ನಂತರ ಎಷ್ಟೋ ಒಂದು ಇವರ ತಲೆಮಾರುಗಳು ಬಂದಾಗ, ಇವರ ತಲೆಮಾರಲ್ಲಿ ಯಾವಾಗ ಎಕ್ಸ್ಪ್ಯಾನ್ಷನ್ ಆಗ್ತಾ ಬಂತು, ತುಗ್ಲಕ್ಸ್ ಡೈನಾಸ್ಟಿಗಳು, ಸುಲ್ತಾನೇಟ್ಸು ಆ ಥರ ಬಂದಾಗ ಆವಾಗೂ ಒಂದು ಯುದ್ಧ ಆಗಿರ್ಬೋದು. ಸೊ ಅಲ್ಲಿರೋ ಸ್ಟೋರಿ ಇಲ್ಲಿರೋ ಸ್ಟೋರಿ ಎರಡೂ ಮರ್ಜ್ ಮಾಡಿ ಅಯ್ಯಪ್ಪನಿಗೆ ಮತ್ತು ವಾವರನಿಗೆ ಒಂದು ಸಂಬಂಧ ಅಂತ ಕನೆಕ್ಷನ್ ಆಗಿಬಿಟ್ಟಿದೆ. ಸೊ ಈಗ ಎಷ್ಟೊಂದು ಜನ ಹೋಗ್ತಾರೆ ಬರ್ತಾರೆ, ಅದು ಅವರ ವೈಯಕ್ತಿಕ. ಇವಾಗ ನಾವು ಎಲ್ಲರೂ ಹೇಳೋಕ್ಕಾಗೋದಿಲ್ಲ ನೀವು ಹೋಗ್ಬೇಡ್ರಿ, ನೀವು ಬರಬೇಡ್ರಿ ಅಂತ. ಯಾಕಂದರೆ ಇವಾಗ ನಾವೊಂದು ಕಡೆ ಇದ್ದೀರಿ, ಎಲ್ಲ ಕಮ್ಯುನಿಟಿ ನಾವು ಬಿಲ್ಡ್ ಮಾಡ್ತಾ ಇರ್ತೀರಿ, ಎಲ್ಲ ಥರ ಜನ ಇರ್ತಾರೆ. ಮೋರೋವರ್ ನಮ್ಮ ಧರ್ಮ ಬಂದು ಇನ್ನೊಬ್ಬರನ್ನ ಹೇಟ್ ಮಾಡೋಂಥ ಧರ್ಮ ಅಲ್ಲ. ಇದು ಧರ್ಮ ಪ್ರತಿಯೊಬ್ಬರನ್ನ ಪ್ರೀತಿ ಪಾತ್ರದಿಂದ ನೋಡುವಂಥ ಧರ್ಮ. ಸೊ ಕೆಲವ್ರು ಹೋಗ್ತಾರೆ, ಕೆಲವ್ರು ಹೋಗೋದಿಲ್ಲ. ಸೊ ಅಯ್ಯಪ್ಪ ಸ್ವಾಮಿಗೂ ಅವರಂಗೆ ಲಿಂಕ್ ಇಲ್ಲ, ಕನೆಕ್ಷನ್ ಇಲ್ಲ. ಅದು ಬಟ್ ಇನ್ನೊಂದು ಏನಂದರೆ ನಾವು ಅದನ್ನ ಆಪೋಸು ಮಾಡೋಕ್ಕಾಗಲ್ಲ. ಯಾಕಂದರೆ ಇವಾಗ ನಾವು ಹೇಳ್ಬೋದು 1000 ಇಲ್ಲ ಹೋಗಲೇಬೇಡ ನಾವು ಹೇಳ್ಬೋದು ಬೇಕಾದ್ರೆ. ಆದರೆ ಆಲಂಗಾಡ್ ಅಂಬಾಳಪ್ಪಳ ಯಾಗ ನಡೆಯುತ್ತೆ, ಶಬರಿಮಲೆಯಲ್ಲಿ ಪೇಟತುಳಲ್ಲಿ, ಇದರಲ್ಲಿ ಎರಿಮಲೆ ಪೇಟತುಳಲ್ಲಿ ನಡೆಯುತ್ತೆ. ಆವಾಗ ಉತ್ಸವದ ಆನೆಗಳು ಒಳಗಡೆ ಹೋಗಿ ಬರುತ್ತೆ. ಇದರಲ್ಲಿ ನಮಗೆಲ್ಲ ಏನು ರೈಟ್ಸ್ ಇಲ್ಲ ಮಾತಾಡೋದಕ್ಕೆ. ನಮ್ಗೆ ಆಸ್ ಪರ್ ನಾಲೆಜ್, ಆಸ್ ಪರ್ ನಾವು ಸ್ವಲ್ಪ ಸರ್ಚ್ ಮಾಡಿದ್ರು ಕೂಡ ಎಲ್ಲೂ ಕೂಡ ಅಯ್ಯಪ್ಪನ ಕನೆಕ್ಷನ್ ಅಂತ ಅಲ್ಲೆಲ್ಲೂ ಸಿಗಲ್ಲ. ಎಲ್ಲೋ ಬರೆದಿರ್ತಾರೆ ಅಷ್ಟೇ. ಬಟ್ ಲಾಜಿಕ್ಕಾಗಿ ಯೋಚನೆ ಮಾಡಿದ್ರು ಕೂಡ 1800-900 ವರ್ಷಗಳಿಂದ ಅವ್ರು ಯಾರು ಎಕ್ಸ್ಪೆನ್ಷನ್ ಈ ಕಡೆ ಬರಲೇ ಇರಲಿಲ್ಲ. ಅದು ಯಾರು ಬೇಕಾದರೂ ಯೋಚನೆ ಮಾಡಿ ಚೆಕ್ ಮಾಡ್ಬೋದು, ಇಷ್ಟಿಲ್ಲ ಚೆಕ್ ಮಾಡಿಕೊಂಡ್ರೆ. ಇದು ದೊಡ್ಡಪದ ಅಂತ ಅಂತಲ್ಲ, ಸಾಂಪ್ರದಾಯಿಕ ದಾರಿ ಅಂತಲ್ಲ, ಅದೇ ಸೃಷ್ಟಿ ಆಯ್ತು ಅಂದ್ರೆ ಅಯ್ಯಪ್ಪ ಬಂದು ನಡೆದಿದ್ದಾರೇನೋ ಏನು? ದೊಡ್ಡಪಾದ ಬಂದು ಸಾಕ್ಷಾತ್ ಅಯ್ಯಪ್ಪನೇ ನಡೆದಿದ್ದ ದಾರಿ ಇದೆ. ಅದೇ ಹುಲಿ ಮೇಲೆ ಬಂದಿರೋದ ಇಲ್ಲ ಇರ್ಮುಡಿ ಅವ್ರು ಹಿಡ್ಮುಡಿ ತಂದೆ ಹುಲಿ ಮೇಲೆ ಬಂದಿದ್ದು ಇದೇ ಕಾಡಿಗೆನೆ. ಅವ್ರು ನಡೆದಿದ್ದು ಇದೇ ದಾರಿ, ಧರ್ಮಶಾಸ್ತ್ರ ದೇವಸ್ಥಾನ ಪ್ರತಿಷ್ಠಾಪನೆಗೆ
ಇವರು ಇಲ್ಲಿಗೆ ಬರ್ಬೇಕಾಗಿತ್ತು, ಇದೇ ದಾರಲ್ಲೇ ಹೋಗ್ತಾ ಇದ್ದು. ಅದ ನಂತರ 90s ಆರ್ 80s ಒಬ್ಬರು ವೈಸ್ ಪ್ರೆಸಿಡೆಂಟ್ ಅವ್ರು ಯಾರೋ ಬರ್ತಾರೆ ಅವ್ರಿಗೋಸ್ಕರ ಬಂದು ಪಂಬಾ ದಾರಿ ಮಾಡಿತ್ತು. ಇದೊಂದು ಸುಲಭದ ದಾರಿ. ಸೊ ಸಂಪ್ರದಾಯದ ದಾರಿ ಅದಕ್ಕಿಂತ ಮುಂಚೆ ಪಂಪಾ ದಾರಿ ಇರಲಿಲ್ಲ, ಅದಕ್ಕಿಂತ ಯಾವುದು ದಾರಿ ಇರಲಿಲ್ಲ. ಮುಖ್ಯವಾಗಿ ಅದೇ ದೊಡ್ಡಪಾದ ದಾರಿಯಲ್ಲೇ ಬರಬೇಕಿತ್ತು, ದೊಡ್ಡಪಾದ ದಾರಿಯಲ್ಲೇ ಹೋಗ್ಬೇಕಿತ್ತು ಪ್ರತಿಯೊಬ್ಬರು ಕೂಡ. ಆ ರೀತಿ ಸಂಪ್ರದಾಯ ದಾರಿ. ಸೊ ನಮಗೆ ಏನಕ್ಕೆ ನಾವು ಸಜೆಸ್ಟ್ ಮಾಡ್ತೀರಿ ದೊಡ್ಡಪಾದ ದಾರಿ ಸ್ವಾಮಿಗಳಿಗೆ ನಮಗೆ ತಿಳಿದಿರೋದಂದರೆ, ಸಾವಿರಾರು ಮರಗಳಿದ್ದಾವೆ. ಅದರಲ್ಲಿ ಯಾವುದೋ ಒಂದು ಮರ 1000 ವರ್ಷ ಆಗಿರ್ಬೋದು, ಯಾವುದೋ ಒಂದು ಮರದ ಒಂದು ಕೊಂಬೆ ಆದಿ ಮರ ಇಲ್ಲ, ಯಾವುದೋ ಒಂದು ಬೇರೆ ಇನ್ನೊಂದು ಮರದಾಗ ನಿಂತಿರ್ಬೋದು. ಅದು ಅಯ್ಯಪ್ಪನನ್ನು ನೋಡಿರ್ಬೋದು. ಆ ನೋಡಿರೋಂಥ ಮರನ ದರ್ಶನ ನಾವು ಮಾಡಿದ್ರೆ, ಕಾಡಲ್ಲಿ ನೋಡ್ತಾ ಹೋಗ್ತಾ ಆ ಕಡೆಗೆ ನೋಡ್ತಾ ಇರ್ತೀವಿ, ಅದರಲ್ಲಿ ಒಂದು ಆ ಮರ ದರ್ಶನ ಮಾಡೋದು ನಮಗೂ ಅಯ್ಯಪ್ಪ ನೋಡೋ ಭಾಗ್ಯ ಇಲ್ಲ. ಅಯ್ಯಪ್ಪನ ನಡೆದಾರ ದಾರಿಯಲ್ಲಿ ಅಯ್ಯಪ್ಪನ ನೀರು ಕೊಟ್ಟ, ಅಯ್ಯಪ್ಪನಿಗೆ ಗಾಳಿ ಕೊಟ್ಟ ಕಾಡಲ್ಲಿ ನಮ್ಮನ್ನು ಭಗವಂತ ನಡೆಸ್ತಿದ್ದೇನೆಂದರೆ ಅಷ್ಟು ಒಂದು ಪುಣ್ಯ. ನಾನು ಸಜೆಸ್ಟ್ ಮಾಡೋದು ಪ್ರತಿಯೊಬ್ಬರು ಕೂಡ ದೊಡ್ಡಪಾದ ಮಾಡಿ ಅಂದರೆ ಸಜೆಸ್ಟ್. ಯಾಕಂದರೆ ಪಂಬಾಯಿಂದ ಆರಾಮಾಗಿ ನಡೆದು ಬಿಡ್ತಾರೆ. ಕೆಲವು ಜನ ಬರ್ತಾರೆ, ನಾನು ಬೆಟ್ಟ ಆಗದೆ ಏನು ಅನ್ಸೇ ಇಲ್ಲ ಅಂತಾರೆ. ಪಂಬಾಯಿಂದ ನಡೆದಿದ್ಯಾ, ಒಂದ್ಸತಿ ಕಷ್ಟಪಡು, ದೊಡ್ಡಪಾದ ನೋಡು, ಆವಾಗ ದೊಡ್ಡಪಾದ ಗೊತ್ತಾಗುತ್ತೆ, ಭಗವಂತ ಕಾಣಿಸ್ತಾನೆ ಅಂತ. ಇವಾಗ ಸ್ವಾಮಿಗಳು ಏನ್ ಮಾಡ್ತಾ ಗೊತ್ತಾ, ಇರುಮುಡಿ ಹೊತ್ಕೊಂಡ್ಬರ್ತಾರಲ್ಲ, ಇವಾಗ ತುಪ್ಪ ನೀರಾಗಿದ್ರೆ ನಂಗೆ ವ್ರತ ಫಲ ಕೊಟ್ಟಿಲ್ಲ, ತುಪ್ಪ ಗಟ್ಟಿಯಾಗಿದ್ರೆ ಫಲ ಆಗಿದೆ ಅಂತ ಮಾತಾಡ್ಕೊಂತ ಇರ್ತಾರೆ, ವಿಡಿಯೋಗಳಾಗ್ತವೆ. ಅದ್ರ ಬಗ್ಗೆ ನಮ್ಮ ಆಲೋಚನೆಗಳು ಸಿಂಪಲ್ ಆಗಿ ಜೀವಾತ್ಮ ಪರಮಾತ್ಮ ಅಂತಾರೆ. ತುಪ್ಪ ನಿಂದು ನೀರಾಗಿದ್ರು ಕೂಡ ಪರಮಾತ್ಮನ ಸ್ಪರ್ಶ ಆಗ್ತದೆ, ಗಟ್ಟಿಯಾಗಿದ್ರು ಕೂಡ ಪರಮಾತ್ಮ ಸ್ಪರ್ಶ ಆಗ್ತದೆ. ನಾವು ತುಪ್ಪಾಗಿ ತುಂಬಿಸ್ಕೊಂಡು ಹೋಗೋದು ನಮ್ಮ ಆತ್ಮ, ನಮ್ಮ ಭಕ್ತಿ, ನಮ್ಮ ಆತ್ಮ ಎಲ್ಲನೂ ಸೇರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀರಿ. ತೆಂಗಿನಕಾಯಿನ ನೀನು ಕೆಟ್ಟಿದೆ, ಆಯ್ತಪ್ಪ ನನ್ನ ದೇಹ ಕೆಟ್ಟಿದೆ, 1000 ಅದು ತಿಂದಿದ್ದೀನಿ, ಇದು ತಿಂದಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ, ನನ್ನ ದೇಹ ಕೆಟ್ಟಿದೆ, ಕೊಬ್ಬರಿಗೆ ಹೇಳಿ ಒಪ್ಕೊಬೋದು ಮನುಷ್ಯ. ಆತ್ಮ ಕೆಟ್ಟಿದೆ ಅಂತ ಯಾರಿಗೂ ಹೇಳೋದೇ ಇಲ್ಲ, ಯಾರಿಗೂ ಅದು ಅರ್ಹತೆನೇ ಇಲ್ಲ. ಯಾವ ಪ್ರಪಂಚದಲ್ಲಿ ಯಾರಿಗೂ ಕೂಡ ನಿನ್ನ ಆತ್ಮ ಕೆಟ್ಟದು ಅಂತ ಯಾರಿಗೂ ಹೇಳೋಕ್ಕೂ ಆಗೋದಿಲ್ಲ. ಆತ್ಮ ಇವತ್ತು ಈ ದೇಹದಲ್ಲಿದ್ದರೆ ನಾಳೆ ಇನ್ನೊಂದು ಪಕ್ಷಿಯಲ್ಲಿರುತ್ತೆ, ಇಲ್ಲೊಂದು ಯಾವುದೋ ಒಂದು ಇನ್ನೊಂದು ಪ್ರಾಣಿಯಲ್ಲಿರ್ತದೆ. ಆತ್ಮ ಕೆಟ್ಟದ್ದು ಅಲ್ಲ, ಒಳ್ಳೆಯದು. ಅದು ಯಾವುದು ಕೆಟ್ಟದ್ದಲ್ಲ ಒಳ್ಳೆಯದಲ್ಲ. ಆತ್ಮ ಆತ್ಮ ಅದು ಪ್ಯೂರೆಸ್ಟ್ ಫಾರ್ಮ್. ಅದು ಒಂದು ಪ್ಯೂರೆಸ್ಟ್ ಫಾರ್ಮ್ ಅಂದರೆ ಅದನ್ನು ವರ್ಣಿಸೋಕ್ಕೆ ಆಗೋದಿಲ್ಲ, ಅಷ್ಟು ಶ್ರೇಷ್ಠ ಒಂದು ಆತ್ಮ. ಸೊ ಒಂದು ತೆಂಗಿನಕಾಯಲ್ಲಿ ನಾನು ಆತ್ಮ ಅಂತ ತುಪ್ಪನ ನಾನು ತುಂಬಿಸಿದಾಗ ಅದು ಆತ್ಮ ಹೆಂಗೆ ಕೆಡುತ್ತೆ? ಆತ್ಮನ ಯಾರಿಂದನೂ ಕೆಡ್ಸೋಕ್ಕಾಗೋದಿಲ್ಲ. ನಮ್ಮ ಆಲೋಚನೆಯನ್ನು ಕೆಡಿಸ್ಬೋದು, ನಮ್ಮ ಬುದ್ಧಿನ ಕೆಡಿಸ್ಬೋದು, ಆತ್ಮನ ಯಾರಿಂದನೂ ಕೆಡ್ಸೋಕ್ಕಾಗೋದಿಲ್ಲ. ಸೊ ಇಲ್ಲಿ ಜೀವಾತ್ಮ ಪರಮಾತ್ಮ ಅಂತ ಬಂದಾಗ ಅದು ತುಪ್ಪ ಗಟ್ಟಿ ಆದರೆ ನಂದು ಭಕ್ತಿ ಜಾಸ್ತಿ, ಗಟ್ಟಿಯಾಗಿಲ್ಲ ಅಂದರೆ ಭಕ್ತಿ ಅನ್ನೋದು ಅದು ಇಟ್ಸ್ ಕೈಂಡ್ ಆಫ್ ಸ್ಟುಪಿಡಿಟಿ ಅನ್ನೋಕ್ಕಿಂತ ಒಂದು ಮಂದತನ, ಅದು ಅಂಧ ಯೋಚನೆ. ಸೊ ಅದು ಅವಶ್ಯಕತೆನೇ ಇಲ್ಲ. ಇವಾಗ ಆ ಥರ ಯೋಚನೆ ಮಾಡಿದ್ರೆ ನೀವು ಅಭಿಷೇಕ ಮತ್ತು ದೇವ್ರಿಗೆ ಹೆಂಗೆ ಮಾಡಿದ್ರೆ ಅಭಿಷೇಕ ಗಡ್ಡೆ ಹಿಂಗೆ ಆಗ್ತಾ ಇರ್ಬೇಕು ದೇವ್ರಿಗೆ, ಭಗವಂತನಿಗೆ ಅಭಿಷೇಕ ಸುರಿಬೇಕು. ನಿನ್ನ ಭಕ್ತಿ ಅನ್ನೋದು ನೀನು ಮಾಡುವ ನಡೆ ನುಡಿ, ನಿನ್ನ ಸೇವೆ, ನಿನ್ನ ಕಾರ್ಯಕ್ರಮಗಳು, ನಿನ್ನ 4 ಜನಕ್ಕೆ ಕೊಡೋ ಅನ್ನದಾನಗಳು, 4 ಜನ ನುಡಿಯ ನುಡಿಗಳು, ಅದರಲ್ಲಿ ಭಕ್ತಿ ಕಾಣಿಸ್ಬೇಕು. ಅವ್ರು ತುಪ್ಪದಲ್ಲ. ತುಪ್ಪದಲ್ಲಿ ಕೆಲವರು ನೋಡಿರ್ತಾರೆ ಹಳ್ಳಿ ಕಡೆಯಿಂದ ಗುಂಡು ಬಾಲಾಗಿ ಬರ್ತಾ ಇರುತ್ತೆ. ಸೊ ನೀನು ಗುಂಡು ಬಾಲ್ ಬರೋದೆಲ್ಲ ನೀನು ತುಪ್ಪ ಶ್ರೇಷ್ಠ ಅಂತ ಅಂದ್ಬಿಟ್ರೆ ಮತ್ತು ನೀನು ತುಪ್ಪನ ಇಲ್ಲಿಂದ ತರ್ತೆ? ಹಂಗಂದರೆ ಎಷ್ಟು ಇದ್ರ ಹಸುಗಳಿಂದ ಆಕಳಿಂದ ನಾವು ತರಬೇಕು, ಎಲ್ಲ ಕಷ್ಟ. ಈ ತುಪ್ಪ ಅನ್ನೋದೆಲ್ಲ ಅದು ಕಾರಣ ಇಲ್ಲ, ಇನ್ನೂ ಇವ್ರಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ನಾವು ನೋಡಿದ್ದೀನಿ, ಹೊಡಿತಾ ಇದ್ದಾರೆ, ವೀಡಿಯೋ ಆಗ್ತಾ ಇರುತ್ತೆ, ಅವ್ನು ಕಿರಿಸ್ತಾ ಇರ್ತಾನೆ, ನಂದು ಗಟ್ಟಿ ಬಂತು, ನಂದು ಫಲ. ಅವ್ನಿಗಿಂತ ಕೋಪಿಷ್ಟ ಆ ಗ್ರೂಪಲ್ಲಿ ಯಾರು ಇರೋದಿಲ್ಲ, ಎಲ್ಲರೂ ಬೈತಾ ಇರ್ತಾನೆ, ಜಗಳ ಆಡ್ತಾ ಇರ್ತಾನೆ, ಹೇಳೋದು ಮಾತೇ ಕೇಳಲ್ಲ, ಚೆನ್ನಾಗಿ ನಿದ್ದೆ ಮಾಡೋದೆ, ಅವ್ನು ಭಜನೆಗೆ ಬರಲ್ಲ, ಏನು ಬೇರೆ ಕಾರಣಗಳೇ. ಆದರೆ ಅವ್ನು ತುಪ್ಪ ಗಟ್ಟಿ ಬಂದೆ, ಅಪ್ಪ ನಾನು ಭಕ್ತಿಯಾಗಿದ್ದೆ ಅಂತ ಅವನೇ ಜಡ್ಜ್ಮೆಂಟ್ ಕೊಟ್ಬಿಡ್ತಾನೆ. ಸೊ ಕ್ಲೈಮೇಟು ಜಡ್ಜ್ಮೆಂಟ್ ಕೊಡಲ್ಲ ಯಾವತ್ತೂ, ಭಗವಂತ ಜಡ್ಜ್ಮೆಂಟ್ ಕೊಡಬೇಕು, ಅವನ ರೀತಿ ನೀತಿಗಳು ಜಡ್ಜ್ಮೆಂಟ್ ಕೊಡ್ತವೆ ಅಷ್ಟೇ. ಅದ್ರ ಬಗ್ಗೆ ಏನು ಯೋಚನೆ ಮಾಡೋಂಗಿಲ್ಲ. ತುಪ್ಪ ಗಟ್ಟಿ ನೀರು ಅನ್ನೋದು ಸುಮ್ಮನೆ ಅವ್ನ ವೈಯಕ್ತಿಕ ಆಚರಣೆ, ಭಗವಂತನಿಗೆ ಅರ್ಪಣೆ ಮಾಡ್ಬೇಕು, ಅದು ಮುಖ್ಯ. ನೀವು ಗಟ್ಟಿ ತುಪ್ಪ ತರ್ತಾನೆ, ತುಪ್ಪಕಾಯಿ ಓಡ್ತಾ ಇರ್ತಾನೆ ವಾಪಸ್ ಮನೆಗೆ, ಆಯ್ತಪ್ಪ ದರ್ಶನ ಇರೋದು, ಬೆಳಗ್ಗೆ ಕೂತ್ಕೊಂಡು ಅಭಿಷೇಕ ಮಾಡಿಸ್ಬೇಕು, ನಾನು ತುಪ್ಪ ಕೊಡಬೇಕು ಅಭಿಷೇಕಕ್ಕೆ, ಅದೇನು ಯೋಚನೆ ಇರೋದಿಲ್ಲ, ಇದು ವ್ಯರ್ಥಾನೆ. ಸೊ ಮುಖ್ಯವಾಗಿ ನೀನು ತುಪ್ಪ ಗಟ್ಟಿ ಇದೆಯೋ ಬಿಟ್ಟಿದೆಯೋ ಸೆಕೆಂಡ್ರಿ, ನೀನು ಭಗವಂತನಿಗೆ ತುಪ್ಪ ಅಭಿಷೇಕ ಮಾಡಿಸ್ತಾ ಅನ್ನೋದು ಮುಖ್ಯ. ನೀನು ತುಪ್ಪ ಭಕ್ತಿ ಇಲ್ಲ ಅಂತ ಹೇಳ್ತಾನೆ, ಅದು ತುಪ್ಪ ಭಗವಂತನಿಗೆ ಸಲ್ಲಿಸ್ಬಿಟ್ರೆ ಎಷ್ಟೋ ಒಂದು ಪಾಪಕರ್ಮಗಳೆಲ್ಲ ಕ್ಲಿಯರ್ ಆಗಿ ಪುನರ್ಜನ್ಮ ಪಡೆದಂಗೆ ಆಗ್ತದೆ. ಸೊ ದೇಹ ಅಂದ್ಕೊಂಡಿರೋ ಆ ತೆಂಗಿನಕಾಯಿನ ಎತ್ಕೊಂಡೋಗಿ ಅಗ್ನಿಕೊಂಡದಲ್ಲಿ ಬಿಸಾಕ್ತೀರಿ, ಭಸ್ಮ ಮಾಡ್ತೀರಿ. ಸೊ ಈ ದೇಹಗಳು ಎತ್ಕೊಂಡೋಗಿ ಸುಡೋಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ಆ ದೇಹ ಅಂತ ಅಂದ್ಕೊಂಡು, ಆಕಾರ ಅಂದ್ಕೊಂಡು
ಆ ತೆಂಗಿನಕಾಯಿ ಸುಮ್ಮನೆ ನಾವು ಭಸ್ಮ ಮಾಡಿ ಪುನರ್ಜನ್ಮ ಪಡ್ಕೊಂಡ್ಬರ್ತೀವಿ. ಇವಾಗ ಕೋರ್ಟಲ್ಲಿ ಕೇಸ್ ಆಗ್ತೈತೆ ಹೆಣ್ಮಕ್ಳದು, ಅಂದ್ರೆ ನಾವು ಬರಬೇಕು ಶಬರಿಮಲೆಗೆ, ಅದ್ರ ಬಗ್ಗೆ ಏನು ನಿಮ್ಮ ಮಾತುಗಳು? ಸೊ ಈ ಹೆಣ್ಮಕ್ಳು ಈ ವಿಚಾರ ಅಂತ ಬಂದಾಗ ಎಲ್ಲವೂ ಪರಮಾತ್ಮನ ಇಚ್ಛೆ. ಮತ್ತೊಂದು, ನಮ್ಮ ಒಂದು ಧರ್ಮ ಕ್ಷೇತ್ರಗಳ ಉಳಿವು ನಮ್ಮ ಕೈಯಿಂದನೇ ಆಗಬೇಕು. ನಮ್ಮ ಧರ್ಮದವರು, ನಮ್ಮ ಧರ್ಮದ ಹೆಣ್ಮಕ್ಳು ಅದನ್ನು ಅರ್ಥ ಮಾಡ್ಕೊಬೇಕು. ಸೊ ಶಬರಿಮಲೆಯಲ್ಲಿ ಅವರೇನು ಹೇಳ್ತಿದ್ದಾರೆ, ಈಕ್ವಾಲಿಟಿ ಮ್ಯಾಟ್ರಸ್ ತೊಗೊತಾ ಇದ್ದಾರೆ. ಸೊ ಈಕ್ವಾಲಿಟಿ ಮ್ಯಾಟ್ರ್ ಅಂತ ಬಂದಾಗ ನಮ್ಮ ಭಾರತ ದೇಶದಲ್ಲಿರೋ ಎಷ್ಟೋ ಸಾವಿರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಎಲ್ಲೂ ಅಡ್ಡ ಆಗ್ತಾ ಇಲ್ಲ. ಅಡ್ಡ ಆಗ್ತಾ ಇರೋದು ಬರೀ ಶಬರಿಮಲೆ ಒಂದೇನೆ. ಅಲ್ಲಿ ನೈಷ್ಠಿಕ ಒಂದು ಬ್ರಹ್ಮಚಾರಿ ಭಗವಂತ ಇದ್ದಾನೆ, ಅದು ಒಂದು ಕಮಲದ ಕ್ಷೇತ್ರ. ಸೊ ಈ ಕ್ಷೇತ್ರಕ್ಕೆ ಒಂದು ನಿರ್ಬಂಧನ ಇದೆ. ಅದೇನಿಗೆ ಅದು ಈಕ್ವಾಲಿಟಿ ಬೇಸ್ಡ್ ಇಲ್ಲ, ಅದು ಒಂದು ಸಂಪ್ರದಾಯ. ಇವಾಗ ಇದರಲ್ಲಿ ಕೊಡುಂಗುಲೂರು ಭಗವತಿ ಅಲ್ಲಿ ನಡೆಯುತ್ತೆ. ಕೊಡುಂಗುಲೂರು ಕೂಡ ಕೊಡುಂಗುಲೂರನ್ನು ಒಂದು ಫೀಮೇಲ್ ಶಬರಿಮಲ ಅಂತ ಕರೀತಾರೆ. ಅಲ್ಲಿ ಆ ಒಂದು ಸಂಪ್ರದಾಯ ಸಮಯದಲ್ಲಿ ಗಂಡು ಮಕ್ಕಳಿಗೆ ಅಲೋ ಇಲ್ಲ. ಸೊ ಅದನ್ನು ಯಾರೂ ಗಂಡು ಮಕ್ಕಳು ಕೇಳ್ತಾ ಇಲ್ಲ. ಇಲ್ಲಿ ಕೇಳ್ತಾರ ಶಬರಿಮಲೆ ಒಳಗಡೆ ಬಿಡ್ರಿ ಅಂತ ಕೇಳ್ತಾರೆ ಹೆಣ್ಮಕ್ಳು ಕೂಡ. ಯಾರು ನಮ್ಮ ಸಂಪ್ರದಾಯ ಫಾಲೋ ಮಾಡೋರಲ್ಲ, ಯಾರು ಈ ಧರ್ಮ ಆಚರಣೆಗಳನ್ನ ಸ್ವಲ್ಪ ಮುರಿಬೇಕನ್ನೋರು ಅಂಥವ್ರು ಇದರಲ್ಲಿ ನೂಲು ಬಿಡ್ತಾ ಇದ್ದಾರೆ ಅಷ್ಟೇ, ಸ್ವಲ್ಪ ಕೆದಕ್ತಾ ಇದ್ದಾರೆ ಅಷ್ಟೇ. ಈ ಹೆಣ್ಣು ಮಕ್ಕಳಿಗೆ ಈ ಶಬರಿಮಲ ಕ್ಷೇತ್ರಕ್ಕೆ ಬಂದರೆ ಏನಂದರೆ, ಅವ್ರಿಗೆ ಒಂದು ಸಿಂಪಲ್ಲಾಗಿ ಲಾಜಿಕ್ ಅಂದರೆ, ನಾವು ಮಾಲೆ ಹಾಕಿದಾಗ ನಮ್ಮ ವೈಟಲ್ ಫೋರ್ಸ್ ಬಂದು ಅಪ್ವರ್ಡ್ ಆಗುತ್ತೆ. ಹೆಣ್ಮಗುಗೆ ಮೆನ್ಸ್ಟ್ರುಯೇಷನ್ ಆದಾಗ ಒಂದು ವೈಟಲ್ ಎನರ್ಜಿ ಡೌನ್ ಆಗುತ್ತದೆ. ಸೊ ಅವರ ಫರ್ಟಿಲಿಟಿಗೆ ಡ್ಯಾಮೇಜ್ ಆಗುತ್ತೆ. ಅಯ್ಯಪ್ಪ ಸ್ವಾಮಿ ವ್ರತದಲ್ಲಿದ್ದಾಗ ನಮ್ಮ ಎನರ್ಜಿ ಬೇರೆ, ಅವರ ಎನರ್ಜಿ ಬೇರೆ, ಆಪೋಸಿಟ್ ಎನರ್ಜಿ ಆಗ್ತದೆ. ಇಲ್ಲ ಆ ಒಂದು ಕ್ಷೇತ್ರದಲ್ಲಿ ನಡಿಬೇಕಾದ್ರೆ ಹೆಣ್ಮಕ್ಳಿಗೆ ಫರ್ಟಿಲಿಟಿ ರೇಷಿಯೋ ಒಂದು ಸಮಸ್ಯೆ ಆಗಿಬಿಡ್ತದೆ. ನಮ್ಮ ಹೆಣ್ಣು ಮಕ್ಕಳು ಸುರಕ್ಷಿತ ಇರಬೇಕು ನಮಗೆ. ಇವಾಗ ಏನೋ ಟ್ರಕ್ಕಿಂಗ್ ಮಾಡ್ತಾರೆ, ಬಟ್ ಟ್ರಕ್ಕಿಂಗೇ ಬೇರೆ, ಬೆಟ್ಟ ಎಕ್ಕೋದೇ ಬೇರೆ, ಧರ್ಮಾಚರಣೆ ಮಾಡಿ ಒಂದು ಕ್ಷೇತ್ರ ಯಾತ್ರೆನೇ ಬೇರೆ. ಆ ಲಾಜಿಕ್ಕಿಂತ ಫಸ್ಟ್ ಈಚೆ ಬರ್ಬೇಕು ಸ್ವಲ್ಪ ಜನ ಹೆಣ್ಮಕ್ಳು. ಏನಂದರೆ, ನಾನು ಅಷ್ಟು ದೊಡ್ಡ ಬೆಟ್ಟ ನಾನು ಎಕ್ಕಿದ್ದೀನಿ ಅಂತ ಹೇಳ್ತಾರೆ. ನೀನು ಅಷ್ಟು ದೊಡ್ಡ ಬೆಟ್ಟ ಎಕ್ಕೋದಕ್ಕೆ ನೀನು ಜಿಮ್ಗೆ ಹೋಗ್ತೀಯಾ, ವಾಕಿಂಗ್ ಮಾಡ್ತೀಯಾ, ವರ್ಕೌಟ್ ಮಾಡ್ತೀಯಾ, ಏನೇನೋ ಡಯಟ್ ಫಾಲೋ ಮಾಡ್ತೀಯಾ, ಟ್ರಕ್ಕಿಂಗ್ ಶೂ ಹಾಕಿ ಬೆಟ್ಟ ಬಂದ್ಬಿಟ್ಟಿರ್ತೀಯ. ಆದರೆ ಇದು ಟ್ರಕ್ಕಿಂಗ್ ಮಾಡುವಂಥ ಜಾಗ ಅಲ್ಲ. ಶಬರಿಮಲ ಒಂದು ಪುಣ್ಯಕ್ಷೇತ್ರ, ಒಂದು ತೀರ್ಥಯಾತ್ರೆ ಮಾಡುವ ಜಾಗ. ಸೊ ನಮ್ಮ ದೇಹ ಶಕ್ತಿನ, ನಮ್ಮ ಸಾಮರ್ಥ್ಯನ ನಾವು ಯಾವುದೋ ಒಂದು ಬೆಟ್ಟದಲ್ಲಿ ಹತ್ತಿದ್ರಿ ಅಂತ ಅಂದ್ಕೊಂಡು ನಾವು ಬಂದು ಧರ್ಮಕ್ಷೇತ್ರದ ಒಂದು ಪುಣ್ಯ ತೀರ್ಥಯಾತ್ರೆಗಳ ಕ್ಷೇತ್ರದಲ್ಲಿ ಮಾಡ್ತೀನಿ, ಅದು ಮೂರ್ಖತನ ಆಗ್ತದೆ. ಸೊ ಅದನ್ನು ಆಲೋಚನೆ ಮಾಡ್ಕೊಬೇಕು. ಸೊ ಅದರಿಂದ ಇಲ್ಲಿ ನಿರ್ಬಂಧ ಆಗ್ತಿರೋದೇನು, ನಮ್ಮ ಧರ್ಮಕ್ಷೇತ್ರ ರಕ್ಷಣೆ ಮಾಡ್ಕೋಬೇಕು. ಇಲ್ಲಿ ಕೆಲವು ಸಂಪ್ರದಾಯಗಳಿದೆ, ಈ ಸಂಪ್ರದಾಯಗಳನ್ನ ಫಾಲೋ ಮಾಡ್ತಾ ಇದ್ದೀರಿ ಅಂತೇಳಿ ಅದಕ್ಕೆ ಬೇಡ ನಿರ್ಬಂಧ ಹೇಳ್ತಿದ್ದಾರೆ ಅಷ್ಟೇ. ನಾವು ಹೆಣ್ಮಕ್ಳ ಹತ್ರ ಕೇಳ್ಕೊಳೋದು ಅಷ್ಟೇ, ತಾಯಿ ನೀನು ಈ ಶಬರಿಮಲೆ ಒಂದು ದೇವಸ್ಥಾನ ಬಿಟ್ಟು ನಿನಗೆ ಸಾವಿರಾರು ದೇವಸ್ಥಾನ ಇದೆ, ಎಲ್ಲ ಕಡೆ ದರ್ಶನ ಮಾಡು, ನಿಂಗೆ ಯಾರು ಬಿಡ ಅಂತಲ್ಲ. ಇಲ್ಲಿ ಕೆಲವೊಂದು ಸಂಪ್ರದಾಯ ಇದೆ, ಆ ಸಂಪ್ರದಾಯನ ಸಂಪ್ರದಾಯ ಆಚರಣೆ ಮಾಡೋಕ್ಕೆ ಬಿಡಬೇಕು. ಇವಾಗ ಹೇಳಿದ್ದಾರೆ 10 ವಯಸ್ಸಿಂದ ಕೆಳಗಡೆ ಯಾರು ಬೇಕಾದ್ರೆ ದರ್ಶನ ಮಾಡ್ಬೋದು, 50 ಮೇಲೆ ಯಾರು ಬೇಕಾದ್ರೂ ಮಾಡ್ಬೋದು, ಅವ್ರು ಬಂದು ದರ್ಶನ ಮಾಡ್ಬೋದು. ಸೊ ಇದಕ್ಕೆ ನಾವು ನಮ್ಮ ಕ್ಷೇತ್ರ ರಕ್ಷಣೆ ನಾವುಗಳು ನಿಲ್ಲೇಬೇಕು. ಸೊ ಅದನ್ನ ಹೆಣ್ಮಕ್ಳು ಅರ್ಥ ಮಾಡ್ಕೊಂಡು ಅವರು ಸುಮ್ಮನಾದರೆ ತೊಂದರೆ ಇಲ್ಲ. ಸೊ ಅವರು ಹೆಲ್ತ್ಗೆ ಸಮಸ್ಯೆ ಆಗ್ತದೆ ಇದರಿಂದ ಕೂಡ. ಮುಖ್ಯವಾಗಿ ಹೇಳೋದು ಅಷ್ಟೇ, ಶಬರಿಮಲ ಈಸ್ ನಾಟ್ ಟ್ರಕ್ಕಿಂಗ್ ಪ್ಲೇಸ್. ಶಬರಿಮಲ ಒಂದು ತೀರ್ಥಕ್ಷೇತ್ರ, ಒಂದು ಪುಣ್ಯಕ್ಷೇತ್ರ. ಪುಣ್ಯಕ್ಷೇತ್ರದಲ್ಲಿ ನಾನು ಶಕ್ತಿ ತೋರಿಸಿದ್ರೆ ನಡೆಯೋದಿಲ್ಲ. ಪುಣ್ಯಕ್ಷೇತ್ರದಲ್ಲಿ ಆಧ್ಯಾತ್ಮ ತೋರಿಸಬೇಕು. ಭಗವಂತನ ಒಂದು ಏನು ನಿರ್ಬಂಧಗಳು ರೀತಿ ನೀತಿಗಳಿರ್ತವೆ ಅದರ ಅನುಷ್ಠಾನಗಳನ್ನ ಪರಿಪಾಲನೆ ಮಾಡ್ಕೊಂಡು ಹೋಗ್ಬೇಕು ಸರ್. ಸೊ ಭಗವಂತ ಯಾವಾಗಲೂ ನೋಡ್ತಾನೆ. ನೀವು ತಪ್ಪು ಮಾಡಿದವ್ರಿಗೆ ಯಾರನ್ನ ಬಿಟ್ಟಾನ ದೇವ್ರು ಭಗವಂತ, ಯಾರನ್ನ ಅವ್ರು ತಪ್ಪು ಮಾಡೋರು ಭಗವಂತ ಶಿಕ್ಷೆ ಅವ್ರದ್ದೇ ರೀತಿಯಾಗಿ ಅವರ ಬದುಕಿನ ಅನುಗುಣವಾಗಿ ಅವ್ರಿಗೆ ಸಮಸ್ಯೆಗಳು ಶಿಕ್ಷೆ ಕೊಡ್ತಾನಾಗಲಿ, ಅವ್ರಿಗೆ ಅರಿವು ಮೂಡಿಸ್ತಾ ಇರ್ತಾನೆ. ಅದಾಗ್ತಿದೆ. ಸೊ ಯಾರೇ ಬಂದರೂ ಎಷ್ಟೇ ಬಂದರೂ ಕೂಡ ಸಂಪ್ರದಾಯ ಎಲ್ಲೋ ಒಂದು ಕಡೆ ಇದ್ದರೂ ಕೂಡ ಧರ್ಮ ಸತ್ಯವಾಗಿದೆ, ಧರ್ಮ ಎದ್ದು ಬಂದ ಮೇಲೆ ಬಂದೇ ಬರ್ತದೆ. ಸೊ ಅದ್ರ ಬಗ್ಗೆ ನಾವೇನು ಭಯ ಪಡೋದೇನು ಬೇಕಿಲ್ಲ. ಭಗವಂತ ಇದ್ದಾನೆ, ಭಗವಂತ ನೋಡ್ಕೊತಾನೆ ಸರ್. ಇವಾಗ ಪಂಪಾ ನದಿಯಲ್ಲಿ ಪ್ಲಾಸ್ಟಿಕ್ ಬಿಡ್ತಾರೆ, ಬಟ್ಟೆಗಳು ಬಿಡ್ತಾರೆ, ಮತ್ತೆ ಶಬರಿಮಲೆಯಲ್ಲಿ ಅಕ್ಕಿ ತೊಳಗಿರ್ತಾರೆ ಇರುಮುಡಿಯಲ್ಲಿ, ಅದಲ್ಲೇ ಬರ್ತಾರೆ. ಅದ್ರ ಬಗ್ಗೆ ವಿಚಾರಗಳು ಪ್ಲಾಸ್ಟಿಕ್ಕು ನಾವು ಅರ್ಥ ನಾರ್ಮಲ್ ಆಗಿ ಪುಣ್ಯ ಪೊಂಗಮನ ಅಂತ ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ದಾರೆ. ಇವಾಗ ಅವರು ನಮ್ಗಲ್ಲಿ ಆಪರ್ಚುನಿಟೀಸ್ ಇಲ್ಲ ಅಂದ್ರೂ ಕೂಡ ನಾವೇ ಇವಾಗ ನಮ್ಮ ಕ್ಷೇತ್ರ ಕ್ಲೀನ್ ಮಾಡ್ಕೊಳೋದು ನಾವೇ. ಇವಾಗ ಭಗವಂತನ ಮನೆ ಶಬರಿಮಲ ಅಂತಂದರೆ ನಮ್ಮ ಮನೇನೂ ಅದೇನೆ. ನಾವು ಅಯ್ಯಪ್ಪನ ನಂಬಿ ಹೋಗ್ತಾ ಇರೋರು. ನಮ್ಮ ಮನೆ ಎಷ್ಟು ನಾವು ಶುದ್ಧವಾಗಿ ನೋಡ್ಕೊಬೇಕು, ಶಬರಿಮಲ ಅಷ್ಟು ಶುದ್ಧವಾಗಿ ನೋಡ್ಕೊಬೇಕು. ಅಂದರೆ ಅದು ಮನುಷ್ಯನತನ. ನಿನ್ನ ಮನೇಲಿ ಇಂಪಾರ್ಟೆಂಟ್ ಅಂದರೆ ಶಬರಿಮಲ ಇಂಪಾರ್ಟೆಂಟ್ ಆಗಿರ್ಬೇಕು. ಸೊ ಪ್ಲಾಸ್ಟಿಕ್ ಬಿಡೋದಾಗಲಿ,
ಈ ಪಂಪಾ ನದಿಯಲ್ಲಿ ಬಟ್ಟೆಗಳು ಬಿಡೋದಾಗಲಿ, ಅವ್ರು ಯಾರೋ ಹೇಳ್ತಾರೆ ಬಟ್ಟೆ ಬಿಟ್ಬಿಟ್ರೆ ಕರ್ಮ ಕಳೆದೋಗ್ಬಿಡ್ತದೆ ಅಂತ. ಬಟ್ಟೆ ಬಿಟ್ಟರೆ ಕರ್ಮ ಕಳಿಯುವ ಅಂತ ಹಾಗಿದ್ದಿದ್ರೆ ಕಲಿಯುಗದಲ್ಲಿ ಪ್ರತಿಯೊಬ್ಬರು ಸ್ವರ್ಗಕ್ಕೆ ಹೋಗ್ಬೇಕಾಯ್ತು, ಪ್ರತಿಯೊಬ್ಬರು ಮುಕ್ತಿ ಅಲೆ ಕೂರಬೇಕಾಗಿತ್ತು. ಸೊ ಕರ್ಮ ಕಳೆಯೋದು ಬಟ್ಟೆ ಬಿಟ್ಟರೆ ಅಲ್ಲ, ಕರ್ಮ ಕಳೆಯೋದು ಬದಲಾವಣೆ ಮಾಡಿಕೊಂಡು ಅವನು ಹೋಗುವ ದಾರಿ ಪರಮಾತ್ಮ ಹುಡ್ಕೊಂಡು ಹೋದರೆ ಅವನ ಕರ್ಮ ಕಳೆಯುತ್ತೆ. ಅದು ಬಿಟ್ಟು ಸುಮ್ಮನೆ ಎಲ್ಲ ತರಲೆ ಮಾಡ್ತಾರೆ. ಪಂಪಾ ನದಿಯಲ್ಲಿ ಬಟ್ಟೆ ಬಿಟ್ಟು ತಿರ್ಗಾ ಊರಿಗೆ ಬಂದು ಅದೇ ಕರ್ಮ ಮಾಡ್ತಾರೆ, ತಿರ್ಗಾ ಊರು ತಗೋ ಬಟ್ಟೆ ಬಿಡ್ತಿದ್ದಾರೆ. ಅದು ಏನು ಪ್ರಯೋಜನ ಇಲ್ಲ, ಅದು ಯಾವಾಗಲೂ ಶೂನ್ಯವಾಗಿರ್ತದೆ. ಸೊ ಆತ ತಪ್ಪುಗಳನ್ನ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡಿ. ಪಂಪಾ ನದಿಯಲ್ಲಿ ಬಟ್ಟೆಗಳು ಬಿಡೋದು, ಮಾಲೆಗಳು ತೆಗೆದ್ಬಿಡೋದು, ಕೇಳಿದ್ರೆ ಏನು ಹೇಳ್ತಾರೆ, ಮಡಿ ಆಗ್ಬಿಡುತ್ತೆ ಮನೆ ಅಂತಾರೆ. ಇವಾಗ ಕೊರಳಿಗೆ ಹಾಕಿರೋ ಮಾಲೆ ಮನೇಲಿ ಇಟ್ಕೊಂಡ್ರೆ ಮಡಿ ಅಂತಂದರೆ, ಮಾಲೆಯನ್ನು ಹಾಕೊಂಡ ಮತ್ತೆ ದೇಹ ಮಡಿ ಆಗಲ್ವ ಹಂಗಂದ್ರೆ? ಅಯ್ಯಪ್ಪನ ನಾಮಸ್ಮರಣೆ ಹೇಳಿದ್ದ ಒಂದು ಗಂಟ್ಲು ಮಡಿ ಆಗಲ್ವಾ? ಅಯ್ಯಪ್ಪನ ಕೊಟ್ಟಾಗ ತೀರ್ಥ ಕೊಡಿದಾಗ ಆಗ ಬಾಯಿ ಮಡಿ ಆಗಿರಲ್ವ? ಸೊ ಅದು ಆಲೋಚನೆ ಅಷ್ಟೇ. ಸೊ ನಿಮ್ಮ ಬಟ್ಟೆಗಳನ್ನ, ವಸ್ತ್ರಗಳನ್ನ, ಮಾಲೆಗಳನ್ನ ನಿಮ್ಮ ಮನೇಲಿ ಇಟ್ಟು ನೀವು ಪೂಜೆ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಿನ್ನೆ ಬಿಟ್ಟು ಕ್ಷೇತ್ರಗಳನ್ನ ಒಂದು ಗಲೀಜು ಮಾಡೋದು, ಒಂದು ಪೊಲ್ಯೂಷನ್ ಆಗಿ ಮಾಡೋವಂಥದ್ದು ತಪ್ಪು ಯಾವುದು ಮಾಡೋಕ್ಕೆ ಹೋಗ್ಬಾರ್ದು. ಅಕ್ಕಿ ಕೂಡ ಅಷ್ಟೇ. ಅಕ್ಕಿ ಶಬರಿಮಲ ಅಲ್ಲಿ ನೀವು ಹೋಗಿ ಹಾಕಿದ ತಕ್ಷಣ ಅಕ್ಕಿ ಅನ್ನದಾನಕ್ಕೆ ಹೋಗೋದಿಲ್ಲ. ಆ ಅಕ್ಕಿ ಬೇರೆ. ನಿಮ್ಮ ಅಕ್ಕಿಗಳನ್ನ ನೀವು ಅಲ್ಲಿ ಕೊಡೋಕ್ಕಾಗಲ್ಲ ಅಂದರೆ ದಯವಿಟ್ಟು ಅಲ್ಲಿ ನೆಲಗಳ ಮೇಲೆ ಚೆಲ್ಲಿ, ಯಾರ್ಯಾರೋ ಬರಿಗಾಲ ಅಲ್ಲಿ ನಡೀತಾ ಇರ್ತಾರೆ ಅಕ್ಕಿಗಳ ಮೇಲೆ. ಅನ್ನಪೂರ್ಣೇಶ್ವರಿ ಅಂತ ಮನೆಯಲ್ಲಿ ಅನ್ನಪೂರ್ಣೆ ಸದಾಪೂರ್ಣೆ ಅಂತೆಲ್ಲ ಮಂತ್ರಗಳೆಲ್ಲ ಹೇಳ್ತಾರೆ, ಕೈ ಮುಗಿ ತಿಂತಾರೆ, ಭಗವಂತಗೆ ಹಾಕಿ ತೀರ್ಥ ಎಲ್ಲ ಮಾಡಿ ಒಂಚೂರು ಇಟ್ಟು ದೇವ್ರಿಗಂತ ಹೇಳಿ ತಿಂತಾರೆ, ಸೇವನೆ ಮಾಡ್ತಾರೆ. ಆದರೆ ಅದೇ ಅನ್ನ ಮಾಡೋಕಂತ ಅಕ್ಕಿನ ಶಬರಿಮಲೆಗೆ ಹೋಗಿ ಚೆಲ್ಬಿಟ್ಟು ಹೋಯ್ತಾ ಇರ್ತಾರೆ. ಸೊ ಆ ಥರ ತಪ್ಪು ಕೆಲಸಗಳು ಮಾಡೋದು ಬೇಡ. ಆ ಅಕ್ಕಿನ ಎಲ್ಲ ಒಂದು ಗುಡ್ಡೆ ಮಾಡಿ ತಿರ್ಗಾ ನಿಮ್ಮ ಬ್ಯಾಗ್ಗಳು ಹಾಕ್ಕೊಂಬಂದು, ಹೊರಮುಡಿ ಕಟ್ಕೊಂಬಂದು ನಿಮ್ಮ ಮನೆಗಳಲ್ಲಿ ಕೊಟ್ಟು ನೀವು ಅನ್ನದಾನ ಮಾಡ್ಕೊಂಡು ತಿಂದರೆ ಬಹಳ ಒಳ್ಳೆಯದು. ಅಲ್ಲಿ ಚೆಲ್ಲಿ ಇನ್ನೊಬ್ರು ಯಾರೋ ಬೈಕೊಂಡು ಶಾಪ ಹಾಕ್ಕೊಂಡು ಆ ಕರ್ಮನ ಪುಣ್ಯಕ್ಷೇತ್ರದಲ್ಲೇ ಕರ್ಮ ಮಾಡೋ ಬದಲು ಆ ಅಕ್ಕಿನ ತೊಗೊಂಬಂದು ಇಲ್ಲಿ 4 ಜನಕ್ಕೆ ಅನ್ನದಾನ ಮಾಡಿಕೊಟ್ಟು ಪುಣ್ಯ ಪಡೆಯೋದು ಎಷ್ಟು ಮೇಲು. ಇದಾದ ನೆಕ್ಸ್ಟ್ ಇಡಮುಡಿ ಪ್ಯಾಕೆಟ್ಗಳು ಕೂಡ, ಈ ನಡುವೆ ಇಡಮುಡಿ ಪ್ಯಾಕೆಟ್ಗಳಲ್ಲಿ ಪ್ಲಾಸ್ಟಿಕ್ ಬರ್ತಾಯಿದೆ. ದಯವಿಟ್ಟು ನೀವು ಅಂಗಡಿಗಳವ್ರಿಗೆ ಹೇಳಿ, ನಮಗೆ ಪ್ಲಾಸ್ಟಿಕ್ ಬೇಡ, ನಿಮ್ಮ ಹತ್ರ ನಾವು ಬಿಸ್ನೆಸ್ ಮಾಡ್ತೀವಿ ತೊಂದರೆ ಇಲ್ಲ, ಆದರೆ ಇನ್ಸ್ಟೆಡ್ ಆಫ್ ದಟ್ ಪ್ಲಾಸ್ಟಿಕ್, ಆ ಪ್ಲಾಸ್ಟಿಕ್ ಬದಲು ನಮಗೆ ಒಂದು ಪೇಪರ್ ಕವರಲ್ಲಿ ಮಾಡಿಕೊಡಿ, ನಮಗೆ ಪ್ಲಾಸ್ಟಿಕ್ ಬೇಡ ಅಂತ ಹೇಳಿದ್ರೆ ಅವ್ರಿಗೂ ಅರ್ಥ ಆಗ್ತದೆ, ನಮಗೂ ಅರ್ಥ ಆಗ್ತದೆ. ಎಲ್ಲವನ್ನು ಒಂದು ಕಂಫರ್ಟಬಲಲ್ಲೇ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಕಷ್ಟ ನೋಡಿರಿ, ಒಂದು ಸ್ವಲ್ಪ ರಿಸ್ಕ್ ಇರಲಿ. ಸುಮ್ಮನೆ ಮಾಲೆ ಹಾಕ್ತೀರಾ, ಇಲ್ಲಿ ಎಲ್ಲ ಭಜನೆಯಲ್ಲೂ ಇಲ್ಲ, ಪೂಜೆಲಿನ ಇಡ್ಮುಡಿಗೆ ಮಾತ್ರ ಸ್ವಾಮಿ ಬಂದು ಹೂವು ಹಾಕ್ಕೊಂಡು ತಮ್ಮ ಇಟ್ಕೊಂಡು ಸ್ವಾಮಿ ನನ್ನ ಕಟ್ರಿ ಫ್ಯಾಮಿಲಿ ಬರ್ತಾವ್ರೆ, ಕಾಯ್ತವ್ರೆ, ಹೋಗ್ತವ್ರೆ ಅಂತ ಇರ್ತಾರೆ. ಅದನ್ನು ಅನ್ನೋದು ಕಮ್ಮಿ ಆಗಬೇಕಂದ್ರೆ ಒಂದು ಮಂಡಲ ಮಾಲೆ ಹಾಕಬೇಕು, ಭಜನೆಗಳಿಗೆ ಹೋಗಬೇಕು, ಪೂಜೆಗಳಿಗೆ ಹೋಗಬೇಕು, ಹಸಿವು ನೋಡಬೇಕು, ದಣಿವು ನೋಡಬೇಕು, ಬೆಳಿಗ್ಗೆ ಸಾಯಂಕಾಲ ತಣ್ಣೀರು ಚಳಿಯಲ್ಲಿ ಸ್ನಾನ ಮಾಡಬೇಕು. ಇದೆಲ್ಲ ಅರ್ಥ ಆದರೆ ಆ ಇಡ್ಮುಡಿ ದಿನ ಅರ್ಜೆನ್ಸಿ ಬರಲ್ಲ, ಅದು ಕಮ್ಮಿ ಆಗ್ತದೆ. ಮೇನ್ ಮುಖ್ಯವಾಗಿ ಬಂದು ತಾಳ್ಮೆ ಅರ್ಥ ಕೊಡ್ತಾನೆ. ತಾಳ್ಮೆ ಒಂದು ಬದುಕಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ ಎಲ್ಲ ಅರ್ಥ ಆಗ್ಬಿಡ್ತದೆ ಬದುಕಲ್ಲಿ. ಸ್ವಾಮಿ ನಮಗೆ ನಾವು ಮಾಲೆ ಹಾಕ್ಕೊಂಡಾಗ ನಮ್ಮ ಕುಟುಂಬಗಳು ಹೇಳ್ತಾ ಇದ್ರು, ನೀವು ಎಷ್ಟು ಭಜನೆಗಳು ಹೋಗ್ತಿರೋ ಅಷ್ಟು ನಿಮಗೆ ಪುಣ್ಯ, ಮತ್ತೆ ನಿಮ್ಮ ಅಯ್ಯಪ್ಪ ಬಂದು ಕೇಳ್ಕೊಂಡು ಕನಸಲ್ಲಿ. ಹೌದು, ಅದ್ರ ಬಗ್ಗೆ ಸತ್ಯನೇ. ಇವನ್ ಯಾರು ನಾವು ಒಂದು ಇಬ್ಬರು ಇರ್ತೀರಿ, ನಾನೊಬ್ಬ ಇದ್ದೀನಿ ಇಲ್ಲಿ, ನನ್ನ ಮನೇಲಿ ನಾನು ಒಬ್ಬ 4 ಜನ ಬಂದರೆ ಪೂಜೆಗೆ ಯಾರೂ ಇಲ್ಲ. ನೀನೊಬ್ಬ ಬಂದಾಗ ನನಗೆ ಅಯ್ಯಪ್ಪ ಬಂದ ಅಂತೇಳಿ ನಾನು ಇನ್ನೂ ಪರಮಾತ್ಮ ಪ್ರೇ ಮಾಡ್ಕೊತೀನಿ. ಈ ಮನೇಲಿ ಈ ದಿನ ಈ ಪೂಜೆ ಆಯಿತು ಚೆನ್ನಾಗಿ, ಈ ಭಜನೆ ಆಯಿತು ಚೆನ್ನಾಗಿ, ಈ ಅನ್ನಸಂದರ್ಭ ಆಯಿತು ಅಂದರೆ ಇಷ್ಟು ಜನ ಬಂದಿರೋದೇ. ಅಷ್ಟು ಜನ ಭಗವಂತ ನನಗೆ 1% ನನಗೆ ಫಲ ಕೊಟ್ಟರೆ, ಅಷ್ಟು ಮನೆಗಳಿಗೆ ಬಂದು ಯಾರ್ಯಾರು 4 ಜನ ಸೇರಿ ಪೂಜೆನ ಮಾಡಿಸ್ಕೊಟ್ಟು ಹೋಗಿರ್ತಾರೆ ಅವ್ರಿಗೆ ಇನ್ನೂ ಫಲ ಹೆಚ್ಚು. ಅದು ಮುಖ್ಯವಾಗಿ ನಾವು ಭಜನೆಗೆ ಹೋಗೋದನ್ನೋಕ್ಕಿಂತ, ಭಜನೆ ಮಾಡ್ತೀರ ಅನ್ನೋದಕ್ಕಿಂತ 1000 ಭಜನೆ ಮಾಡಿದ್ರೂ ಸರಿಯೇ, ನಿಷ್ಕಲ್ಮಶವಾಗಿ ಮಾಡಬೇಕಷ್ಟೇ. ಅಲ್ಲಿ ಮಾಡಿಸ್ತಾ ಇರೋರು ಅವನು ಸಿರಿವಂತನಾಗಿರ್ಬೋದು, ಒಂದು ಯಾವುದೋ ಒಂದು ಹಣಕಾಸು ಇಲ್ಲ, ಪಾಪ ಒಂದು ಕೂಲಿ ಮಾಡ್ತಾನೆ ಆಗಿರ್ಬೋದು, ಅವ್ನು ಯಾರೇ ಆಗಿರಲಿ, ನಮ್ಮ ಭಜನೆ ನಿಷ್ಕಲ್ಮಶ ಆಗಬೇಕು. ಬಂದು ಈ ಜಾಗದಲ್ಲಿ ಬಂದಿದ್ದೀರಿ, ನಾನು ಕೂತಿರೋ ಜಾಗ ಸ್ಮಶಾನನೇ ಆಗಿರ್ಬೋದು, ನಿನ್ನ ಮುಗಿಯೋವರೆಗೂ, ನಿನ್ನ ಪೂಜೆ ಆಗೋವರೆಗೂ ನಾನು ಸಂಪೂರ್ಣವಾಗಿ ನಿಂಗೆ ಸಮರ್ಪಣೆ ಮಾಡಿ ನಾನು ಭಜನೆ ಮಾಡ್ತೀನಪ್ಪ ಅಂತ ಮಾಡಬೇಕು. ಆ ನಿಷ್ಕಲ್ಮಶ ಮನಸ್ಸಿಂದ ಹೋದರೆ ಅವ್ರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಸುಮ್ಮನೆ ಅಷ್ಟು ಪೂಜೆ ಮಾಡಿದ ಒಂದು ಪುಣ್ಯನ ನೀರಿಗೆ ಬಿಡ್ದಂಗೆ ಆಗಿರ್ಬಾರ್ದು ಅಷ್ಟೇ. ಇಲ್ಲಿ ಕಡೆ ಹೋಗ್ತಾರೆ ಆಡಂಬರ, ನೀನೇನು ಇದೆಲ್ಲ ತಂದಿಲ್ಲ, ಅದೆಲ್ಲ ತಂದಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ,
ಈ ಐಟಮ್ ಇಕ್ಕಿಲ್ಲ ಆ ಐಟಮ್ ಇಕ್ಕಿಲ್ಲ ಅಂತೆಲ್ಲ ಪಾಪ ನೋವಿಸ್ಬಿಡ್ತಾರೆ ಸ್ವಾಮಿಗಳನ್ನ. ಅವನ್ನ ಆರ್ಥಿಕತೆ ತಕ್ಕಂಗೆ ಮಾಡಿರ್ತಾರೆ. ಭಗವಂತ ನಮಗೆ ನಿನ್ಗೆ 10,000 ರೂಪಾಯಿಗೆ ಹೂವು ಹಾಕು, ಲಕ್ಷ ಜನಕ್ಕೆ ಅನ್ನದಾನ ಮಾಡು, ಎಲ್ಲರಿಗೂ ಒಂದೊಂದು ವಸ್ತ್ರ ಕೊಡು, ಎಲ್ಲರಿಗೂ ಒಂದೊಂದು ಮಾಲೆ ಹಾಕು ಅಂತ ಭಗವಂತ ಎಲ್ಲೂ ಕೇಳಿಲ್ಲ. ನೀನು ಮಾಡಬೇಕಾಗಿರೋದು ಭಜನೆ. ನೀನು ಭಜನೆ ಮಾಡಿ 4 ಹಾಡು ಆಡ್ತಾ ಇದೆಯಾ, ಭಕ್ತಿ ರೂಪಿಸ್ತಾ ಇದೆಯಾ ಅಂತಂದರೆ ನಿನಗೂ ಆ ಭಕ್ತಿಯ ಫಲ ಸಿಗಬೇಕು, ಬಂದಿರೋಗೂ ಸಿಗಬೇಕು ಅಂತ ಮಾಡಬೇಕಷ್ಟೇ. ನಿಷ್ಕಲ್ಮಶ ಯಾವಾಗಲೂ ಪರಿಪಾಲನೆ ಮಾಡೋದು. ಇವಾಗ ಸ್ವಾಮಿಗಳು ಭಜನೆ ಮಾಡ್ತಾರೆ. ಭಜನೆ ಅಂದರೆ ಈವ್ನಿಂಗ್ ಟೈಮ್ ಮಾಡ್ತಾರೆ, ಭಜನೆ ಮಾಡ್ತಾರೆ. ಅವಾಗ ಸ್ವಾಮಿಗಳು ಫಲಹಾರ ತೊಗೊಬೇಕು, ಸ್ವಲ್ಪ ತೊಗೊಬೇಕು. ಆದರೆ ಭಜನೆಗಳಿಗೆ ಹೋದಾಗ ಪ್ಲೇಟ್ ತುಂಬ ಊಟ ಹಾಕ್ಬಿಡ್ತಾರೆ ಪಾಪ ಸ್ವಾಮಿಗಳು. ಮತ್ತೆ ಬೆಳಗ್ಗೆ ಇರೋಕ್ಕಾಗಲ್ಲ. ಈ ಸಾತ್ವಿಕ ಆಹಾರ ಫಾಲೋ ನಾವು ಮಾಡಕ್ಕೆ ಬಂದಾಗ ಅದು ಅವ್ರ ಮೇಲೆ ಡಿಪೆಂಡ್. ಒಬ್ಬರು ಕೆಲವು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾರೆ, ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ನಾವು ವ್ರತ ಮಾಡುವಾಗ ಈರುಳ್ಳಿ ಬೆಳ್ಳುಳ್ಳಿ ತಿನ್ಬೇಡ ಅಂತ ಏನೋ ಇದೆ ಹೇಳ್ತಾರೆ. ಬಟ್ ಊಟ ಭಜನೆಗಳಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಯೂಸ್ ಮಾಡ್ತಾರೆ. ಅದು ಏನಕ್ಕೆ ಅಂದರೆ ಮತ್ತೆ ಹೊಟ್ಟೆ ತುಂಬ ಊಟ ಕಟ್ತಾರೆ, ಅಂದರೆ ಫಲಹಾರ ಕೊಡಬೇಕು. ಬಟ್ ನಾನು ನೋಡ್ದಂಗೆ ನನ್ನ ಎಕ್ಸಾಂಪಲ್ಲು, ಒಂದು ಭಜನೆ ಹೋಗಿನಿ, ಫುಲ್ಲು ತುಂಬಿಸ್ಬಿಟ್ಟಾರೆ. ಬೆಳಗ್ಗೆ ನೆಕ್ಸ್ಟ್ ಬೆಳಗ್ಗೆ ಮಲ್ಕೊಂಬಿಟ್ಟಿನಿ, ಒಂದಿನ ಎದ್ದೋಳಿಲ್ಲ, ಫುಲ್ ನೈಟ್ ಫುಲ್ ಶರಣಾಗಿದೆ. ಅಂದರೆ ಆ ಥರ ಊಟ ಕೊಡ್ತಾರೆ. ಸೊ ಆ ಥರ ಹಿಂಸೆ ಕೊಟ್ಟು ಊಟ ತಿನ್ಸೋದು ತಪ್ಪೇನೆ. ಮತ್ತೆ ಇವಾಗ ನಂಗೆ ಗೊತ್ತಾ, ಗುರುಸ್ವಾಮಿಗಳು ಕನ್ನಿಸ್ವಾಮಿಗಳಿಗೆ ಇಲ್ಲ ನಿಂಗೆ ಕನ್ನಿಸ್ವಾಮಿನ ತಿನ್ನಬೇಕು ಅಂತ. ಸೊ ಇಲ್ಲ ಆ ಥರದ್ದೆಲ್ಲ ಅದು ಫೋರ್ಸ್ಫುಲಿ ಮಾಡಿಸೋದು ಅದು ತಪ್ಪೇನೆ, ಅದು ಮಾಡಿಸ್ಬಾರ್ದು. ಪ್ರತಿಯೊಬ್ಬರು ಮನುಷ್ಯರೇ. ಇವಾಗ ಅಷ್ಟೇ ಇವಾಗ ಹೇಳ್ತಾರೆ, ನಾನು ಕನ್ನಿಸ್ವಾಮಿ ಇದ್ದಾಗ ನನಗೆ ತಿನ್ಸಿದ್ರು ಅಂತ. ನೀನು ಕನ್ನಿಸ್ವಾಮಿ ಇದ್ದಾಗ ನಿನ್ಗೆ ಕೆಲಸ ಕೂಲಿ ಮಾಡ್ತಾ ಇದ್ದೆ. ಇವಾಗ ನಾನು ಆಫೀಸ್ ಕೆಲ್ಸಕ್ಕೆ ಹೋಗ್ತೀನಿ, ನನಗೇನು ಕೆಲಸ ಇಲ್ಲ, ನಾನು ಬರೀ ಟೈಪಿಂಗ್ ಮಾಡ್ತೀನಿ ಬರ್ತೀನಿ, ಓಕೆ ಅನ್ನೋ ಸ್ವಲ್ಪ ಓಕೆ. ಬಟ್ ಇನ್ನು ಕೆಲವು ಕೂಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವನ ದೇಹಕ್ಕೆ ಆ ದಿನಕ್ಕೆ ಎಷ್ಟು ಪೌಷ್ಟಿಕವಾಗಿ ಆಹಾರ ಕೊಡಬೇಕು ಅಷ್ಟೇ ಕೊಡಬೇಕು. ಅದನ್ನು ಬಿಟ್ಟು ನನಗೆ ನೀನು ಮೃಷ್ಟಾನ್ನ ಕೊಡು, ಇವತ್ತು ಫುಲ್ ಮೀಲ್ಸ್ ಕೊಡಬೇಕು, ನೀನು 4 ಐಟಮ್ ಪಲ್ಯ ಇರಬೇಕು, 4 ಸ್ವೀಟ್ ಇರಬೇಕು, 4 ಪಪ್ಪಡ್ ಇರಬೇಕು, ಚಪಾತಿ ಇರಬೇಕು, ರೋಟಿ ಇರಬೇಕು, ಬೋಂಡ ಇರೋ ಬಜ್ಜಿ ಇರಬೇಕು, ಅದೆಲ್ಲ ಇಲ್ಲ. ಭಗವಂತನ ಅರ್ಥ ಮಾಡಿಸೋದು ಅಷ್ಟೇ. ನೀನು ಯಾವಾಗ ಇಷ್ಟು ದಿನ ಏನಿದೆ ಅಂತ ಅನ್ಕೊಂಡ್ಬಂದೆ, ಅದು ಇವಾಗ ಈ ಸಮಯದಲ್ಲಿ ಇಲ್ಲ ಅಂದಾಗ ನಿನ್ನ ವ್ಯಕ್ತಿತ್ವ ಅರ್ಥ ಆಗ್ತದೆ. ಆಸೆ ಆವಾಗಲೇ ಮುರಿಯೋದು. ನಮ್ಮ ಮನೇಲಿ ಡೈಲಿ ಕೇಳಿದ್ದೆಲ್ಲ ಅಡುಗೆ ಮಾಡೋದು, ಇವಾಗ ಇಲ್ಲಿ ಏನು ಮಾಡ್ತಾ ಇಲ್ಲ, ಯಾವುದೋ ಕೊಟ್ಟೋರು ತಿನ್ಬೇಕು ಸೈಲೆಂಟಾಗಿ ಬಾಯಿ ಮುಚ್ಕೊಂಡು ಅನ್ನೋದು. ಆವಾಗ ನಮ್ಮ ಆಸೆ ಕಮ್ಮಿ ಆಗುತ್ತೆ, ಡಿಸೈರ್ ಕಮ್ಮಿ ಆಗುತ್ತೆ. ಸೊ ಈ ಎಷ್ಟೇ ಫುಡ್ಗಳು ಅಷ್ಟೇ, ಕೆಲವು ಕಡೆ ಒನ್ ಟೈಮ್ ರೈಸ್ ಕೊಡ್ತಾರೆ, ಕೆಲವು ಟೈಮ್ 2 ಕಡೆ ರೈಸ್ ಕೊಡ್ತಾರೆ. ನಾನು ನಾರ್ಮಲಾಗಿ ಇವಾಗ ನೀವು ಮಂಡಳಿಗಳಲ್ಲಿ ಇರ್ತೀರಾ, ನೀವೊಂದು ಜಾಗ ಮಾಡ್ಕೊಂಡು ನೀವು ಇರ್ತೀರಾ ಅಂತಂದಾಗ ನೀವು ಸಾತ್ವಿಕವಾಗಿ 1 ಟೈಮ್ ರೈಸ್ ಕೊಡೋದು ಭಾಳ ಬೆಸ್ಟ್. ಯಾಕಂದ್ರೆ ನೀವೆಲ್ಲೂ ಕೆಲ್ಸಕ್ಕೆ ಹೋಗೋದಿಲ್ಲ, ಏನು ಮಾಡಲ್ಲ, ಬೇರೆ ಭಜನೆ ಪೂಜೆ ಅಂದಾಗ ಮೈಂಡು ಬ್ಯಾಲೆನ್ಸ್ ಆಗ್ತದೆ. ಇವಾಗ ನೀವು ಡೈಲಿ ಕೂಲಿ ಕೆಲಸ ಹೋಗ್ತೀವಿ ಅಂತಂದಾಗ ನೀನು 3 ಹೊತ್ತು ನಿನಗೆ ಆಹಾರ ಪೌಷ್ಟಿಕ ಆಹಾರ ಕೊಡೋದೇನು ತೊಂದರೆ ಇಲ್ಲ. ಈಗ ನಮ್ಗಳಿಗೂ ನಾವು ಪಾದಯಾತ್ರೆ ಮಾಡ್ತೀರಿ, ನಾವು ಪಾದಯಾತ್ರೆ ಮಾಡಬೇಕಾದ್ರೆ ನಾವು ಬರೀ ಫಲಹಾರ ನಮ್ಗೆ ಆಗೋದಿಲ್ಲ. 4 ಆಪಲ್ ತಿಂದರೆ ಒಂದು 4 ಕಿಲೋಮೀಟರ್ 10 ಕಿಲೋಮೀಟರ್ ನಡೀತೀರಿ, ಆಮೇಲೆ ಆಗಲ್ಲ ನಮಗೆ. ಸೊ ಆ ಸನ್ನಿವೇಶಗಳಿಗೆ, ಆ ಜಾಗಗಳು ಮತ್ತು ಆ ಕೆಲಸಗಳ ಅನಿವಾರ್ಯಕ್ಕೆ ನಾವು ಸಮತೋಲನ ಮಾಡ್ಕೊಬೇಕು. ಅದು ಬಿಟ್ಟು ಯಾವಾಗಲೂ ಮೃಷ್ಟಾನ್ನನೇ ಕೊಡು. ಸ್ವಾಮಿಗಳು ಬಂದರೆ ಕ್ಯಾಂಟೀನ್ಗೆ ಹೇಳ್ಬಿಡು 10 ಐಟಮ್ ಇರಬೇಕು ತಿನ್ನೋಕ್ಕೆ, ಸ್ವಾಮಿಗೆ ಒಳ್ಳೆ ಸೂಪರಾಗಿರ್ಬೇಕು, ರಸ ಸೂಪರ್ ಸಾಂಬಾರು ಇರಬೇಕು, ಎಲ್ಲ ಇರಬೇಕು ಇಲ್ಲ. ಏನು ಪ್ರಯತ್ನ ಏನು ಖಂಡಿಸ್ಬೇಕು. ಓಕೆ, ನನಗೆ ಮನೆಯಲ್ಲಿ ಅನ್ನ ಸಾರು ತಿಂತಾಯಿದ್ದೆ ಅಮ್ಮ, ನಿನ್ನಿಂದ ಇಲ್ಲಿ ಮೊಸರನ್ನ ಹಾಕ್ತವ್ರೆ ಡೈಲಿ ಅಮ್ಮ, ನೀನು ತಪ್ಪಾಯ್ತಮ್ಮ ಅಂತ ಮಾತು ಬರುತ್ತೆ. ಯಾವಾಗ ಇಲ್ಲಿ ಖಂಡಿಸಿದಾಗ. ಇಲ್ಲಿ ಅದೇ ಥರ ಮೃಷ್ಟಾನ್ನ ಭೋಜನ ಕೊಟ್ಟರೆ ಮನೆಗೆ ಹೋದ್ಮೇಲೆ ಅದೇ ಕೇಳ್ತಾರೆ, ಶಬರಿಮಲೆ ಮಾಲೆ ಹಾಕಿದಾಗ ನನಗೆ ಊಟ ತುಂಬ ಊಟ ಕೊಡ್ತಾರೆ, ನೀವೇ ಆಗ್ತಾಯಿಲ್ಲ ಅಂತಾರೆ. ಸೊ ಅದನ್ನು ಚೇಂಜಸ್ ಮಾಡಬೇಕು, ಅದನ್ನು ಆ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಬೇಕು ಸ್ವಾಮಿಗಳು. ಇವಾಗ ಸ್ವಾಮಿಗಳು ಮಂಡಳಿಗಳಲ್ಲಿ ಇರ್ತಾರೆ, ಕೆಲವೊಂಥರ ಮನೆಗಳಲ್ಲಿ ಇರಲೇಬಾರ್ದು. ಮಾಲೆ ಹಾಕೊಂಡಾಗ ಮಂಡಳಿ ಇರಬೇಕು, ಇಲ್ಲ ಹೊರಗಡೆ ಇರಬೇಕು, ದೇವಸ್ಥಾನ ಮಲಿಕೊಬೇಕು. ಅದ್ರ ಬಗ್ಗೆ ಹಳ್ಳಿಗಳ ಕಡೆ ಎಲ್ಲ ಹೋದರೆ ಭಾಳ ಅದು ಹಂಗೆ ಆಪರ್ಚುನಿಟೀಸ್ ಇದೆ, ವ್ಯವಸ್ಥೆ ಇದೆ. ಇಲ್ಲೂ ನಮ್ಮ ಎಷ್ಟೋ ಸಿಟಿಗಳಲ್ಲಿ ಕೂಡ ವ್ಯವಸ್ಥೆನೇ ಇಲ್ಲ. ಸೊ ವ್ಯವಸ್ಥೆಗಳಿದ್ದಾಗ ಅವ್ರು ಅಲ್ಲಿ ಹೋಗಿರೋದೇನು ಪ್ರಾಬ್ಲಮ್ ಇಲ್ಲ. ಬಟ್ ಎಲ್ಲೂ ಉಳ್ಕೊಳೋಕ್ಕೆ ಜಾಗ ಇಲ್ಲ, ನಮ್ಗೆ ಯಾರು 4 ಜನ ಇಲ್ಲ ಅಂತಂದಾಗ ಮನೆಯಲ್ಲಿ ಅವರೊಂದು ಸಪ್ರೇಟು ಕೋಣೆಯಲ್ಲಿ ಅವ್ರೊಂದು ಸ್ವಲ್ಪ ಜಾಗ ಇದು ಮಾಡ್ಕೊಂಡು ಮನೆ ಇರೋದು ಏನು ತೊಂದರೆ ಇಲ್ಲ, ಶ್ರೇಷ್ಠ ಒಳ್ಳೆಯದೇ. ಬೇಕಂತ ನಮ್ಗೆ ಅವ್ರದ್ದಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ಅಲ್ಲಿ ಇಷ್ಟ ಇಲ್ಲ ಅಂತೇಳಿ ಮಾಡೋದು ತಪ್ಪೇನು. ಬಟ್ ನಮಗೆ ಶ್ರದ್ಧೆ ಭಕ್ತಿ ಅಂದರೆ ಮಂಡಳಿಲಿರೋದು ಓಕೆನೋ ಇಲ್ಲ ಮನೇಲಿರೋದು ವ್ಯವಸ್ಥೆ ಇದ್ದು ಮಂಡಳಿಯಲ್ಲಿದ್ದರೆ ಬೆಸ್ಟು.
ವ್ಯವಸ್ಥೆನೇ ಇಲ್ಲ, ನಮಗೆ ಮಂಡ್ಲಿನೇ ಇಲ್ಲ ಅನ್ನೋ ಥರ ಇದ್ದಾಗ ಏನೂ ಆಪ್ಷನ್ ಮಾಡೋಕ್ಕಾಗೋದಿಲ್ಲ. ಮನೇಲೇ ಉಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬರೋದು, ಅವಾಗ ಉಳ್ಕೊಳ್ಳೇಬೇಕಾಗ್ತದೆ. ಸೊ ಅವಶ್ಯಕತೆ ಅಲ್ಲಿ ಜಾಗ ಇದ್ದಾಗ ಬಳಸ್ಕೊಳೋದು ಭಾಳ ಒಳ್ಳೆಯದು. ಸೊ ಆಮೇಲೆ ಇನ್ನೂ ಹೆಣ್ಮಕ್ಳದ್ದು ಹೇಳ್ತಾರೆ, ಮೆನ್ಸ್ಟ್ರೇಷನ್ ಆದಾಗ ಮನೆಗೆ ಹೋಗ್ಬಾರ್ದು ಅಂತ. ಮೆನ್ಸ್ಟ್ರೇಷನ್ ಆದಾಗ ತಾಯಿಗೆ ಹೆಣ್ಮಗಿಗೆ ರೆಸ್ಟ್ ಕೊಡ್ಬೇಕು. ನಾವು ಪ್ರಾಬ್ಲಮ್ ಕೊಡಬಾರ್ದು ಅವ್ರಿಗೆ. ಅವ್ರ ಮೆನ್ಸ್ಟ್ರೇಷನ್ ಅಂದಾಗ ಅವ್ರಿಂದ ನಮ್ಮ ಪ್ರಾಬ್ಲಮ್ ಅಲ್ಲ, ನಮ್ಮಿಂದ ಅವ್ರ ಪ್ರಾಬ್ಲಮ್ ಆಗ್ತದೆ. ನಮ್ಮ ಎನರ್ಜಿ ಅವ್ರಿಗೆ ತಾಕಿದ್ರೆ ಅವ್ರು ನಮ್ಮಿಂದ ಸುಸ್ತಾಗ್ತಾರೆ ಜಾಸ್ತಿ. ವೈಟಲ್ ಫೋರ್ಸ್ ಅವ್ರಿಗೆ ಬ್ಯಾಲೆನ್ಸ್ ಮಾಡೋಕೆ ಇಂಬ್ಯಾಲೆನ್ಸ್ ಆಗ್ತದೆ. ಅದಕ್ಕೆ ನಾವು ಅವ್ರಿಂದ ದೂರ ಇರ್ತೀರಿ ಆವಾಗಲೂ. ಅದನ್ನು ಇವರು ಅದನ್ನ ಮಡಿ ಮಾಡ್ಕೊಂಬಿಟ್ಟು ಮೆನ್ಸ್ಟ್ರೇಷನ್ ಆಗಿದೆ ದೂರ ಇರು ಅಂತ ದೂರ ಇರ್ತಾರೆ. ಅದು ಟೋಟಲಿ ರಾಂಗ್. ಅದು ನಮ್ಗೆ ಮಾಡೋ ಆಗಿಲ್ಲ. ಹೆಣ್ಣು ಮಗು ನಮ್ಮನ್ನ ಬೇಕಾದ್ರೆ ಮಾಡ್ಬೇಕು, ನೀನು ಬರ್ಬೇಡ, ನಿಂದ ನನಗೆ ನೋವಾಗುತ್ತೆ, ಸುಸ್ತಾಗುತ್ತೆ, ನಾನು ಟೈರ್ಡ್ ಆಗ್ತೀನಿ, ಬರೋಣ ಅಂತ ಹೇಳ್ಬೋದು. ನಮ್ಗೆ ಹೇಳೋಷ್ಟು ಅಧಿಕಾರ ಇಲ್ಲ. ಜನನಕ್ಕೂ ತಾಯಿ ಅಷ್ಟು ಮಡಿ ಅಂತ ಮಾಡೋ ಮನುಷ್ಯ, ಮಡಿ ಆಗದಿರ ಅವ್ನು ಜನನ ಕೊಡಿರೋದಿಲ್ಲ ಯಾರಿಗೂ. ನಾವೇ ಹೋಗ್ಬೇಕು, ನಾವೇ ಹೊರಗಡೆ ನಾವೇ ತಾಯಿಗೆ ರೆಸ್ಟ್ ಕೊಟ್ಟು, ನೀನು ರೆಸ್ಟ್ ಮಾಡಮ್ಮ ತಾಯಿ, ನಾನು ಹೊರಗಡೆ ಇರ್ತೇನೆ, ಹೊರಗಡೆ ಇರ್ಬೇಕು. ಮತ್ತು ಇವಾಗ ಈ ಸ್ವಾಮಿಗಳು ಏನು ಮಾಡ್ತಾರೆ ಗೊತ್ತಾ, ಮಂಡಲ ಕಾಳೆ ವ್ರತ ಮಾಡ್ತಾರೆ. ಅಷ್ಟು ವ್ರತ ಮಾಡಿ ಪೂಜೆಗಳು ಮಾಡಿ ಕೊನೆ ಮಾಲೆ ತೆಗೆದು ನೀರಲ್ಲಿ ಹಾಕೋದು, ಬಟ್ಟೆಗಳು ತಗೊಂಡು ಕೆರೆಗೆ ಬಿಡೋದು, ಅದೆಷ್ಟು ಅದು ಉತ್ತಮ ಅನ್ನಕ್ಕೆ ಏನಿಲ್ಲ, ಉತ್ತಮನೇ ಅಲ್ಲ ಅದು. ಅದು ಅಷ್ಟು ಪೂಜೆಗಳು ಮಾಡಿ ಅಷ್ಟು ಶಕ್ತಿ ತುಂಬಿಸಿ ಮಾಲೆಗೆ ಅದನ್ನು ಅರ್ಥ ಮಾಡ್ಕೊಬೇಕಾದ್ರೆ ಹೇಳಿದಾಗ ಪುಣ್ಯ ಪಡೆದು ಬರ್ತಾ ಇರ್ತಾರೆ. ಶಂಠದಾರಲ್ಲಿ ಅರ್ಜೆನ್ಸಲ್ಲಿ ಬಿಟ್ಟುಬಿಟ್ಟು ಹೋಯ್ತಾ ಇರ್ತಾರೆ ಸಲಹೆ. ಸೊ ಪಡೆದ ಪುಣ್ಯ ನೀರಿಗೆ ಬಿಟ್ಟು ಭಸ್ಮ ಏನು ಶೂನ್ಯ. ಸೊ ಹಾಗೇನೆ ಕುರುಡು ನಾಯಿ ಅಂತೆ ಪುಣ್ಯ ಬರೋದಷ್ಟೇ. ಹಿಂಗೆ ಎಷ್ಟು ಶ್ರದ್ಧೆ ಭಕ್ತಿ ಎಲ್ಲ ಮಾಡಿರ್ತಾರೆ ಖುಷಿಯಾಗಿ. ಏನು ಮನೆಗೆ ಹೋಗಿ ಇನ್ನೇನು ಮಾಡಲ್ಲ, ಅರ್ಧ ದಿನ ಅಷ್ಟೇ ಜರ್ನಿ. ಇಲ್ಲಿಂದ ಅಲ್ಲಿಗೆ ಅರ್ಧ ದಿನ ಜರ್ನಿ ಇಲ್ಲ, 1-2 ದಿನ ಜರ್ನಿ ತೊಗೊಳ್ರಿ, ಜರ್ನಿನೇ ಮಾಡ್ತಾ ಇರ್ತಾರೆ. ಏನು ಎಕ್ಸ್ಟ್ರಾ ಏನು ಮಾಡಲ್ಲ ಕೆಲಸ. ಅಲ್ಲಿ ತಿನ್ನೋದು, ಮಲಗೋದು, 2 ದಿವಸ ನೋಡೋದು, ಮನೆಗೆ ಹೋಗೋದು ಅಷ್ಟೇ ಮಾಡಿದೆ. ಇಷ್ಟು 42 ದಿವಸ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಇದ್ದಿದ್ದ ತಾಳ್ಮೆ ಅಯ್ಯಪ್ಪನ ನೋಡಿದ ತಕ್ಷಣ ಆ ತಾಳ್ಮೆ ಒಂಚೂರು ಕೊಡೋದಿಲ್ಲ. ಸೊ ಅಲ್ಲಿ ತಾಳ್ಮೆ ಅವಶ್ಯಕತೆ ಬೇಕಾಗಿರೋದು. ಅಯ್ಯಪ್ಪ ಇದ್ದಾಗ ತಾಳ್ಮೆ ಇತ್ತು, ಅಯ್ಯಪ್ಪ ಇಲ್ದಿದ್ದಾಗ ತಾಳ್ಮೆ. ಹಂಗಂದ್ರೆ ನಿನ್ನ ಪ್ರಕಾರ ಏನು ಮಾಲೆ ಇದ್ದಾಗ ಮಾತ್ರ ಅಯ್ಯಪ್ಪ ಇರ್ತಾನೆ, ಮಾಲೆ ಇಲ್ದಕ್ಕೆ ಅಯ್ಯಪ್ಪ ಇಲ್ಲ ಅನ್ನೋಂಥರ ಯೋಚನೆ. ಸೊ ಅಯ್ಯಪ್ಪ ಮಾಲೆ ತೆಗೆದ್ಮೇಲೆ ಕೂಡ ನಮ್ಮಲ್ಲಿ ಇರ್ತಾನೆ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಮಾಲೆ ಶಬರಿಮಲೆ ಯಾತ್ರೆ ಆಗಿದ ತಕ್ಷಣ ಮಾಲೆ ಯಾರು ತೆಗಿಯಲ್ಲ. ಮನೆಗೆ ಹೋಗಿ ಆ ಬಲಗಾಲ ಮನೇಲಿ ಇಟ್ಟು ನಮಸ್ಕಾರ ಹಾಕಿ, ಮನೆಯಲ್ಲಿರೋ ಕುಟುಂಬದವ್ರಿಗೆ ನಮಸ್ಕಾರ ಹಾಕಿ ಒಂದು ವಾಪಸ್ ಆಮೇಲೆ ಬಂದು ತೆಗೀರಿ. ಏನು 1 ದಿವಸ 2 ದಿವಸ ಅಷ್ಟೇ. ಏನು 1 ದಿವಸ 2 ದಿವಸ ಏನು ಬದುಕೇನೂ ಆಗ್ಬಿಡಲ್ಲ ಯಾರಿಗೂ. 48 ದಿವಸ ವೆಯ್ಟ್ ಮಾಡಿದ್ದು ಮನೆ ಇನ್ನೊಂದು ಅರ್ಧ ಅವರು ಒಂದು ಅರ್ಧ ದಿನ 1 ದಿನ ವೆಯ್ಟ್ ಮಾಡೋಕೆ ಏನು ಪ್ರಾಬ್ಲಮ್ ಪಡಲ್ಲ. ಕೆಲವು ಪಂಪಲ್ಲೇ ತೆಗೆದ್ಬಿಡ್ತಾರೆ, ಅದೆಲ್ಲ ಮಾಡಂಗಿಲ್ಲ. ಅವಾಗಲೇ ಅದು ಬಿಡಂಗಿಲ್ಲ ಅದೆಲ್ಲ ಇಲ್ಲಿ. ಮತ್ತೆ ಇವಾಗ ಮಾಲೆ ಹಾಕಿರೋ ಸ್ವಾಮಿಗಳು ಡ್ರಿಂಕ್ಸ್ ಮಾಡ್ತಾರೆ, ಪುಕ್ಕ ಹಾಕ್ತಾರೆ. ಅಂಥವ್ರನ್ನೆಲ್ಲ ಫಸ್ಟು ನಾನೇ ತುಂಬಾ ಜನ ನೋಡಿದ್ದೀನಿ. ನಾನೇ ಕೇಳಿದ್ದೀನಿ, ಏನು ಸ್ವಾಮಿ ಹಿಂಗೆ ಮಾಡ್ತೀರಾ ಅಂದರೆ, ಸ್ವಾಮಿ ನಮ್ಗೆ ಅಭ್ಯಾಸ ಬಿಡೋಕ್ಕಾಗಲ್ಲ, ಅಭ್ಯಾಸ ಆಗ್ಬಿಟ್ಟಿದೆ, ಸಿಗರೇಟ್ ಸೇರ್ತೀವಿ, ಅದು ಬಿಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ ಅಂದರೆ ಅದನ್ನ ಅವ್ನ ಮಾಲಿನ್ಯ ಹಾಕ್ಬಿಡುತ್ತೆ ಅಂತ ಉಗಿದು ದೂರ ಇಕ್ಬೇಕು, ಉಗಿಬೇಕು ಸರಿಯಾಗಿ ದೂರ ಮಾಡಬೇಕು. ನಮಗೆ ಅವ್ರಿಗೆ ಶಿಕ್ಷೆ ಕೊಡೋ ಶಕ್ತಿ ನಾವು ನಾವು ರೈಟ್ಸ್ ಅಲ್ಲ. ಯು ಆರ್ ನಾಟ್ ರೈಟ್ಫುಲ್ ಪರ್ಸನ್ ಟು ಗಿವ್ ಶಿಕ್ಷೆ ಫಾರ್ ಹಿಮ್. ಹೊಡಿತೀನಿ ನಿನ್ನ ಸಿಗರೇಟ್ ಕೊಡೋದು. ನಮ್ಮಲ್ಲೂ ದೇವರವನೇ, ಅವನಲ್ಲೂ ದೇವರವನೇ, ಅವನು ಹುಡ್ಗಾನೆ, ಅವನ ಮನುಷ್ಯನ ಒಬ್ಬ ಪರಮಾತ್ಮ ಇದ್ದಾನೆ, ನಮ್ಮಲ್ಲೂ ಒಬ್ಬ ಪರಮಾತ್ಮ ಇದ್ದಾನೆ. ನಾವು ಅವ್ರಿಗೆ ಬುದ್ಧಿವಾದ ಹೇಳ್ಬೋದು, ಅವ್ರಿಗೆ ಶಿಕ್ಷೆ ಕೊಡೋಷ್ಟು ದೊಡ್ಡ ವ್ಯಕ್ತಿಗೆ ನಾವಾಗಿರೋದು. ಬಿಡ್ಬೇಕು ಪರಮಾತ್ಮ, ನೀನು ತಪ್ಪು ಹೇಳೋದು ನಮ್ಮ ಜವಾಬ್ದಾರಿ, ಮಾಡಬಾರ್ದು, ಇದು ಪದ್ಧತಿ ಇರುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳಬೇಕು. ಕೇಳಕ್ಕೆ ರೆಡಿ ಇಲ್ಲ ಅಂತಂದರೆ ಪರಮಾತ್ಮ ಬಿಟ್ಬಿಡ್ಬೇಕು. ಸರಿ ಸ್ವಾಮಿಗಳೇ, ಇವತ್ತಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಕ್ಕೆ ಅಂದರೆ ಶಬರಿಮಲೆ ಬಗ್ಗೆ ಮತ್ತು ಮಾಲೆ ತಪ್ಪುಗಳು ಮಾಡಬಾರ್ದು ಮತ್ತು ಅಯ್ಯಪ್ಪನ ಬಗ್ಗೆ ಹಿನ್ನೆಲೆಗಳು. ಈ ವಿಡಿಯೋ ಏನಕ್ಕೆ ಅಂದರೆ ಜಾಗೃತಿ ಮಾಡೋಕ್ಕೆ. ಅಂದರೆ ಇವಾಗ ಮಾಲೀಕಪ್ಪರು ತಮ್ಮ ಬಗ್ಗೆ ತಪ್ಪು ತಿಳ್ಕೊತವ್ರೆ, ಅದ್ರ ಬಗ್ಗೆ ಇದು ಇವತ್ತಿನ ವಿಡಿಯೋ ಆಗಿತ್ತು. ನೀವು ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನಗಳು ಬಂದು ಇದು ವಿಡಿಯೋ ಮಾಡಿದ್ದಕ್ಕೆ ಹೇಳಿಕೆ ಕೊಟ್ಟಿದ್ದಕ್ಕೆ